ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಗ ಶುದ್ಧವಿದ್ಯಾಗ ಮಧ್ವಾಗ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾಂಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಕೃತೆ ಉಭೇ ಸುಕೃತದುಷ್ಯತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಯೋಗಃ ಕರ್ಮಸು ಕೌಶಲಂ. ಹಿಂದಿನ ಶ್ಲೋಕದಲ್ಲಿ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೋ ಶರಣಮನ್ವಿಚ್ಚ ಕೃಪಣಃ ಫಲಹೇತವ ಶ್ಲೋಕದ ಮೂಲಕವಾಗಿ ಕರ್ಮ ಜ್ಞಾನವೆಂಬುವಂತಹ ಪರಪುರುಷಾರ್ಥಕ್ಕಿಂತ ಅದು ಅತ್ಯಂತ ಕೀಳು ಅಂತ, ಕೆಳಗಿನ ಸಾಧನ ಅಂತ. ಪರಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಸಾಧನೆ ಯಾವುದು? ಜ್ಞಾನ. ಜ್ಞಾನಕ್ಕೆ ಅದು ಉಪಾಯ ಅಷ್ಟೇ, ಯಾವುದು? ಕರ್ಮ. ಹೀಗೆ ಬುದ್ಧವು ಶರಣಮನ್ವಿಚ್ಚ, ವಿಶೇಷವಾಗಿ ಫಲದ ದೃಷ್ಟಿಯಿಂದಾಗಿ ಏನು ಜ್ಞಾನ ಸಂಪಾದನೆಯನ್ನು ಮಾರ್ಗವನ್ನು ಆಶ್ರಯಿಸು ಅಂತ. ಎಂತಹ ಫಲ? ಮೋಕ್ಷ ಫಲ. ಹೀಗೆ ಕೇವಲ ಕಾಮ್ಯ ಸುಖ ಫಲಕ್ಕೋಸ್ಕರವಾಗಿ ಕರ್ಮವನ್ನು ಆಚರಣೆ ಮಾಡಿದರೆ ದುಃಖಕ್ಕೆ ಭಾಜನಾಗಬೇಕಾದ ಕೃಪಣಃ ಫಲಹೇತವ. ಹೀಗೆ ಆ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಈ ಶ್ಲೋಕದಲ್ಲಿ ಜ್ಞಾನ ಸಾಧನೆಗೆ ಮತ್ತೊಂದು ವಿಷಯವನ್ನು ತಿಳಿಸ್ತಾ ಇದ್ದ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ಯ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತೋ ಜಹಾತೀಹ, ಬುದ್ಧಿಯುಕ್ತನಾಗು. ಬುದ್ಧಿ ಅಂದರೆ ಯಾವುದು? ಜ್ಞಾನ. ಜ್ಞಾನಯುಕ್ತನಾದವ ಅವ ಎಂಥವ ಅಂತ ತಿಳಿಸ್ತಾ ಇದ್ದ. ಜ್ಞಾನ ಅಂತ ಪದ ಬಳಸ್ತಾ ಇದ್ದೇವೆ. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಿಯಾದವ ಜ್ಞಾನ ಮತ್ತು ಜ್ಞಾನದ ನಂತರ ಜ್ಞಾನ ಮತ್ತು ಮುಕ್ತಿ ಸುಖ, ಈ ಮುಕ್ತಿ ಸುಖದ ವೃದ್ಧಿಗೋಸ್ಕರವಾಗಿ ಕಾಣವಾಗಬಲ್ಲಂತಹ ತಮ್ಮ ಇಷ್ಟಾರ್ಥ ಪುಣ್ಯಗಳಿದೆಲ್ಲ ಅದನ್ನು ಮಾತ್ರ ಇಟ್ಕೊಳ್ತಾನಂತೆ. ಉಭೇ ಸುಖದ ದುಷ್ಕೃತೆ ಏನು? ಇವ ವೈಶೇಷಿಕ ಸುಖ ಇದೆಲ್ಲ ಅಂದರೆ ಲೌಕಿಕ ಸುಖ. ಆ ಲೌಕಿಕ ಸುಖ ಭೋಗಕ್ಕೆ ಇರುವಂತಹ ಇಷ್ಟ ಪುಣ್ಯಗಳು ಅಥವಾ ಅನಿಷ್ಟ ಪುಣ್ಯಗಳು, ಇಷ್ಟ ಪುಣ್ಯಗಳು ಅಂತಲ್ಲ, ಎಲ್ಲ ಪುಣ್ಯಗಳನ್ನು ಅದನ್ನು ಬಿಟ್ಟು ಬಿಡ್ತಾರೆ. ಇನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಇಷ್ಟ ಮತ್ತು ಅನಿಷ್ಟ ಪುಣ್ಯಗಳು ಅಂತ ಇರ್ತದೆ. ಇದರಲ್ಲಿ ಇಷ್ಟ ಪುಣ್ಯ ಅಂತಿದೆಲ್ಲ. ಇಷ್ಟ ಪುಣ್ಯ ಅಂದರೆ ಜ್ಞಾನ ಮತ್ತು ಜ್ಞಾನದ ಜೊತೆಗೆ ಬರುವಂಥ ಅಂದರೆ ಅಪರೋಕ್ಷ ಜ್ಞಾನ ಜೊತೆಗೆ ನಂತರ ಆಗುವಂತಹ ಮುಕ್ತಿ ಸುಖ. ಈ ಮುಕ್ತಿ ಸುಖಕ್ಕೆ ಆನಂದಕ್ಕೆ ಅಭಿವೃದ್ಧಿಯಾಗುವ ಹಾಗೆ, ಆನಂದಾಭಿವೃದ್ಧಿಗೆ ಕಾರಣವಾಗುವಲ್ಲದ್ದು ಇಷ್ಟ ಸುಖ. ಅದನ್ನು ಹಾಗೆ ಇಟ್ಕೊಳ್ತಾನೆ. ಜ್ಞಾನ ಮತ್ತು ಮೋಕ್ಷ ಸುಖ. ಮೋಕ್ಷ ಸುಖದ ಆನಂದ ವೃದ್ಧಿಗೆ ಕಾರಣವಾಗಬಲ್ಲದ್ದು ಯಾವುದು? ಇಷ್ಟ ಪುಣ್ಯ. ಅದನ್ನು ಹಾಗೆ ಇಟ್ಕೊಳ್ತಾನೆ. ಇನ್ನು ವೈಶೇಷಿಕ ಲೌಕಿಕ ಸುಖ ಇದಲ್ಲ, ಅದನ್ನು ತಂದುಕೊಡುವಂತಹ ಸುಖ, ಅದಕ್ಕೆ ಕಾರಣವಾಗುವಂಥ ಅನಿಷ್ಟ ಪುಣ್ಯ ಅದನ್ನು ಬಿಟ್ಟು ಬಿಡ್ತಾನೆ. ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಆದ್ದರಿಂದಾಗಿ ಕೇವಲ ಪುಣ್ಯ ಮಾತ್ರವಲ್ಲ, ಪಾಪಗಳನ್ನು ಬಿಡ್ತಾನೆ. ನಮ್ಮಲ್ಲಿ ಎರಡು ರೀತಿಯಾದಂಥದ್ದಿದೆ, ಒಂದು ಇಷ್ಟ ಮತ್ತೊಂದು ಅನಿಷ್ಟ. ಇಷ್ಟ ಅಂದರೆ ನಮಗೆ ಬೇಕಾದದ್ದು ಯಾವುದು? ಮೋಕ್ಷ. ಆ ಮೋಕ್ಷ ಸುಖಕ್ಕೆ ಬೇಕಾದಂತಹ ಕರ್ಮಗಳನ್ನು ಮಾಡಿರ್ತೇವೆ, ಅದಕ್ಕೆ ಪುಣ್ಯ ಬರ್ತದಲ್ಲ, ಅದನ್ನು ಹಾಗೆ ಇಟ್ಕೊಂಡು ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಕಾರಣವಾಗ್ತದೆ. ಇನ್ನು ಅನಿಷ್ಟ ಪುಣ್ಯ ಅಂತ ಇರ್ತದೆ. ಅನಿಷ್ಟ ಪುಣ್ಯ ಅಂದರೆ ನಮಗೆ ಇಷ್ಟ ಇಲ್ಲದೇ ಇರುವಂತಹ ಪುಣ್ಯ. ಯಾವುದು ಇಷ್ಟ ಇಲ್ಲದೆ ಪುಣ್ಯ? ಮತ್ತೆ ಮತ್ತೆ ನಮಗಿಲ್ಲಿ ಸಂಸಾರ ಸುಖಕ್ಕೆ ಅಂದರೆ ಸಂಸಾರಾವಸ್ಥೆಗೆ ಕಾರಣವಾಗಬಲ್ಲದ್ದು. ಪುಣ್ಯ ಪಾಪಗಳು ಎರಡೂ ಸಹಿತ ನಮಗೇನಾಗ್ತದೆ? ಮತ್ತೆ ಮತ್ತೆ ಜನ್ಮ ಸಂಸಾರವನ್ನು ತಂದು ಕೊಡ್ತಾ ಇರ್ತದೆ. ಜನ್ಮ ಮರಣವನ್ನು ತಂದು ಕೊಡುವಂತಹ ಸಂಸಾರಿಕ ಸುಖ ಭೋಗಗಳಿಗೆ ಕಾರಣವಾಗಬಲ್ಲದ್ದು ಅದು ಅನಿಷ್ಟ.
ಈ ಅನಿಷ್ಟ ಪುಣ್ಯ ಸುಖಗಳನ್ನು ಅವ ನಾಶ ಮಾಡಿಕೊಳ್ತಾನೆ. ಯಾರು? ಜ್ಞಾನಿಯಾದವ. ಯಾರು ಅಜ್ಞಾನಿ? ಅಪರೋಕ್ಷ ಜ್ಞಾನಿಯಾದವ. ಸೊ ಇಷ್ಟೆಲ್ಲ ವಿಷಯ ಇದೆ ಜ್ಞಾನಕ್ಕೆ. ಜ್ಞಾನ ಪ್ರಶಸ್ತ್ಯವನ್ನು ಹೇಳ್ತಾ ಇರೋದಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀನು? ತಸ್ಮಾತ್ ಯೋಗ ಯುಜ್ಯಸ್ವ. ಯೋಗಕ್ಕೋಸ್ಕರ, ಜ್ಞಾನಕ್ಕೋಸ್ಕರವಾಗಿ ಉಪಾಯವನ್ನು ಮಾಡು. ಅಂದರೆ ಇಂತಹ ಜ್ಞಾನ ಸಾಧಕನಕ್ಕೋಸ್ಕರವಾಗಿ ಪ್ರಯತ್ನವನ್ನು ಪಡು. ಅದು ಎಂತಹ ವಿಷಯ ಅಂದರೆ ಯೋಗ ಕರ್ಮಸ ಕೌಶಲಂ. ಬಹಳ ಮುಖ್ಯ ವಿಷಯ. ಯೋಗ ಕರ್ಮಸ ಕೌಶಲಂ. ಜ್ಞಾನ ಸಾಧನವೇ ಕರ್ಮಗಳಲ್ಲಿ ಕೌಶಲ ಅಂತ ಅನಿಸಿಕೊಳ್ತದೆ. ಜ್ಞಾನ ಸಾಧನೆ ಇಲ್ಲ, ಸಾಮಾನ್ಯವಾದದ್ದಲ್ಲ. ಅದು ಕರ್ಮದಲ್ಲಿ ಕೌಶಲವಾದದ್ದು ಯಾವುದು? ಜ್ಞಾನ ಸಾಧನೆ. ಆ ಜ್ಞಾನ ಸಾಧನೆಯಿಂದ ಜ್ಞಾನ ಎಂಥದ್ದು ನಮಗೆ ಇಷ್ಟ ಪುಣ್ಯವನ್ನು ಆನಂದ ಅಭಿವೃದ್ಧಿಗೆ ಕಾರಣವಾಗಿ ಬೀಳ್ತದೆ. ಎಲ್ಲಿ? ಮೋಕ್ಷದಲ್ಲಿ. ಅಷ್ಟು ಮಾತ್ರವಲ್ಲ, ಇಲ್ಲಿ ವೈಶಿಕ ಸುಖ ಭೋಗ ಮಾಡಲಿಕ್ಕೆ ಬೇಕಾದಂತಹ ಅನಿಷ್ಟ ಪುಣ್ಯಗಳು, ಪಾಪಗಳಿದಲ್ಲ, ಅದನ್ನು ನಾಶ ಮಾಡಲಿಕ್ಕೆ ಯೋಗ್ಯವಾಗ್ತದೆ. ಆದ್ದರಿಂದಾಗಿ ಯೋಗಕರ್ಮಸ ಕೌಶಲಂ. ಜ್ಞಾನ ಸಾಧನಕ್ಕೆ ಬೇಕಾದಂತಹ ಕರ್ಮಗಳಲ್ಲಿ ಕೌಶಲವನ್ನು ಬೆಳೆಸಿಕೋ ಅಂತ ಬಹಳ ಮುಖ್ಯ. ಈ ಜ್ಞಾನ ಸಾಧನೆ ಎಂಬುವಂಥದ್ದು ಅಂತ ತಿಳಿಸ್ತಾ, ಅದನ್ನು ಆಚಾರ್ಯರು ಈ ಶ್ಲೋಕಕ್ಕೆ ಬಹಳ ರೀತಿಯಲ್ಲಿ ತಾವು ಭಾಷ್ಯದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇವತ್ತು ಅದರ ಒಂದು ಭಾಗದ ಚಿಂತನೆಯನ್ನು ಮಾಡೋಣ. ಏನು? ಜ್ಞಾನಫಲಮಾಹ ಬುದ್ಧಿಯುಕ್ತ ಇತಿ. ಈ ಶ್ಲೋಕದಲ್ಲಿ ಜ್ಞಾನದಿಂದ ದೊರಕುವಂತಹ ಫಲವನ್ನು ಹೇಳ್ತಾ ಇದ್ದಾನೆ ಅಂತ. ಕೃಷ್ಣ ಹಿಂದೆ ಹೇಳಿದ್ದು ಜ್ಞಾನ ಸಾಧನೆ. ಜ್ಞಾನ ಸಾಧನೆ ಬಹಳ ಪ್ರಶಸ್ತವಾದದ್ದು ಅಂತ ಅಲ್ವಾ? ಜ್ಞಾನದಿಂದ ಏನಾಗ್ತದೆ ಅದರ ಫಲ ಹೇಳಬೇಕಲ್ಲ. ಜ್ಞಾನ ಸಾಧನೆ ಹೇಳಿ ಅಂತಹ ಜ್ಞಾನ ಸಾಧನೆಯಿಂದ ಬರುವಂತಹ ಜ್ಞಾನ ಅಂತ ಹೇಳ್ತೇನೆ ಮತ್ತೆ ಮತ್ತೆ. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಿಂದ ಆಗುವಂತಹ ಫಲ ಏನು? ಬುದ್ಧಿಯುಕ್ತೋ ಜಹಾತಿಯ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಕರ್ಮಸ ಕೌಶಲಂ. ಅದನ್ನು ಆಚಾರ್ಯರು ಹೇಳ್ತಾರೆ. ಏನು ಅಂತ? ಸುಕೃತಮಪಿ ಅಪ್ರಿಯಂ ಮಾನುಷಾದಿ ಫಲಂ ಜಹಾತಿ ನ ಬೃಹತ್ ಫಲಂ ಉಪಾಸನಾದಿ ಜನಿತಂ. ಎರಡು ರೀತಿ ಹೇಳಿದೆ. ಏನು ಅಂತ? ಅಷ್ಟ ಅನಿಷ್ಟ. ಮನುಷ್ಯಾದಿ ಜನ್ಮಕ್ಕೆ ಕಾರಣವಾಗಬಲ್ಲದ್ದು. ಮತ್ತೆ ಮತ್ತೆ ಈ ಮನುಷ್ಯ ಜನ್ಮ ಅಂದರೆ ಏನು? ಸಂಸಾರಾವಸ್ಥೆಗೆ ನೂಕುವಂತಹದ್ದು. ಅದು ಯಾವುದು? ಅನಿಷ್ಟ ಫಲ. ಅದು ಸುಖವೂ ಆಗಬಹುದು, ದುಃಖ ಫಲವೂ ಆಗಬಹುದು. ಸುಕೃತದಿಂದ ಆಗುವಂತಹ ಪುಣ್ಯ ಫಲವೂ ಆಗಬಹುದು, ದುಷ್ಕೃತದಿಂದ ಆಗುವಂತಹ ಪಾಪ ಫಲಗಳು ಆಗಬಹುದು. ಈ ಮನುಷ್ಯ ಜನ್ಮಕ್ಕೆ ಮತ್ತೆ ಮತ್ತೆ ಸಂಸಾರ ಅವಸ್ಥೆಗೆ ನೂಕುವಂತಹದ್ದು ಅದನ್ನು ಜಹಾತ್, ಅದನ್ನು ಬಿಡುವಂಥವನಾಗ್ತಾನೆ. ಯಾರು? ಅಪರೋಕ್ಷ ಜ್ಞಾನಿ ಆದವ. ಪರಮಾತ್ಮನ ಸಾಕ್ಷಾತ್ಕಾರವಾದರೆ ಅಪರೋಕ್ಷ ಜ್ಞಾನವಾಗಿ ಬಿಟ್ಟರೆ ಅದೆಲ್ಲ ಹೋಗಿಬಿಡ್ತದೆ, ಅನಿಷ್ಟಗಳೆಲ್ಲ ಹೋಗಿಬಿಡ್ತದೆ, ಇಷ್ಟ ಹಾಗೇ ಉಳ್ಕೊಳ್ತದೆ. ನ ಬೃಹತ್ ಫಲ ಉಪಾಸನಾ ಜನಿತಂ. ಇನ್ನು ಪರಮಾತ್ಮನ ಉಪಾಸನೆಯಿಂದ ಅಂದರೆ ಅವನ ಧ್ಯಾನದಿಂದ ನಿಷ್ಕಾಮ ಕರ್ಮದಿಂದ ಉಂಟಾಗುವಂತಹ ಫಲ ಇದಲ್ಲ, ಅದು ಇಷ್ಟ ಪುಣ್ಯ, ಅದು ಹಾಗೇ ಉಳ್ಕೊಳ್ತದೆ ಅಂತ. ಉಳ್ಕೊಂಡೇನ್ರಿ ಆಗ್ತದೆ? ಅವನಿಗೆ ಇಷ್ಟ ಏನು ಹೇಳಿ? ಮೋಕ್ಷ. ಆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೆ ಕಾರಣವಾಗ್ತದೆ. ಅದಂಗೆ ವಿಶೇಷವಾಗಿ ಶ್ರುತಿಗಳನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಈಗ ಪರಮಾತ್ಮ ಹೇಳಿ ಸುಮ್ಮನೆ ಪರಮಾತ್ಮ ಹೇಳ್ತಿರೋದಲ್ಲ, ವೇದಗಳು ಹೇಳುವಂತಹದ್ದೇನೆ ಪರಮಾತ್ಮ ತಿಳಿಸ್ತಾ ಇದ್ದ. ಏನು ಅಂತ? ನಹಾಸ್ಯ ಕರ್ಮ ಕ್ಷೀಯತೆ. ನೋಡಿ, ಶ್ರುತಿ ಹೇಳ್ತಾ ಇದೆ, ನಹಾಸ್ಯ ಕರ್ಮ ಕ್ಷೀಯತೆ. ಜ್ಞಾನಿಯಾದವನಿಗೆ, ಬ್ರಹ್ಮಜ್ಞಾನಿಯಾದವನಿಗೆ ಕರ್ಮ ಕ್ಷೀಯಂತೆ ಆಗೋದಿಲ್ವಂತೆ. ಯಾವ ಕರ್ಮ? ಇಷ್ಟಾರ್ಥ ಕರ್ಮದಿಂದ ಬರುವಂತಹ ಪುಣ್ಯ ಇದಲ್ಲ, ಅದು ಕ್ಷೀಣಿಸೋದಿಲ್ಲ, ಅದು ಹಾಗೆ ಆನಂದಾಭಿವೃದ್ಧಿಗೆ ಕಾರಣವಾಗ್ತದೆ. ಮತ್ತೊಂದು ಕೃತಮ ಶ್ರುತಿಗಳ ಬಗ್ಗೆ ಹೇಳ್ತಾರೆ. ಅವಿದಿತ್ವಾ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವದೇವ ಅಸ್ಯ ತದ್ಭವತಿ ಇತ್ಯಾದಿ ಶ್ರುತಿಭ್ಯ. ಅವಿದಿತ್ವ, ವಿದಿತ್ವ ಅಂದರೆ ತಿಳಿದು, ಅವಿದಿತ್ವ ಅಂದರೆ ತಿಳಿಯದೆ. ಅಂದ್ರೆ ಅರ್ಥ ಏನು? ಬ್ರಹ್ಮಜ್ಞಾನಿ ಆಗದೆ ಕರ್ಮಗಳನ್ನು ಮಾಡ್ತಾನಲ್ಲ, ಎಂತಹ ಕರ್ಮ? ಈ ಲೋಕದಲ್ಲಿ ಜುಹೋತಿ, ಲೋಕೆ ಅಂದರೆ ಈ ಜನರು ಮಾಡುವಂತಹ, ಬ್ರಹ್ಮಜ್ಞಾನಿ ಅಲ್ಲದೆ ಇರುವಂಥವ್ರು ಏನೇನು ಮಾಡ್ತಾರೆ ಕರ್ಮಗಳನ್ನು? ಯಾಗವನ್ನು ಮಾಡ್ತಾರೆ, ತಪಸ್ಸನ್ನಾಚರಣೆ ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ಇದರಿಂದ ಪುಣ್ಯಗಳನ್ನು ಪಡಿತಾರಂತೆ. ಪಡೆದು ವರ್ಷ ಸಹಸ್ರಾಣಿ ಬಹುನಿ, ಅನೇಕ ಸಾವಿರಾರು ವರ್ಷಗಳಿಂದಾಗಿ ಆ ಭೋಗವನ್ನು ಮಾಡಲಿಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಅಂಥವದೇವ ತದ್ಭವತಿ. ಕೊನೆಗೆ ಅದು ನಾಶವೇ ಹೊಂದುತ್ತೆ. ಅವರು ಮಾಡಿದಂತಹ ಯಾಗ, ಯಜ್ಞ, ದಾನ, ತಪಸ್ಸು ಎಲ್ಲ ಏನಾಗ್ತದೆ? ಕೊನೆಗೆ ಸಾವಿರ ವರ್ಷಕ್ಕೆ ಜನ್ಮಕ್ಕೆ ಕಾರಣವಾಗಿ, ಸಂಸಾರ ಬಂಧನಕ್ಕೆ ಕಾರಣವಾಗಿ ಅದು ಅಂತ್ಯ ಪಡೆದು ಬಿಡುತ್ತದೆ. ಇದರಿಂದ ಏನಾಯಿತು? ಅರ್ಥ ಮಾಡಿ, ಬ್ರಹ್ಮಜ್ಞಾನಿ ಅಲ್ಲದೇ ಕರ್ಮ ಮಾಡಿದಾಗ ಅದಕ್ಕೆ ನಾಶವಿದೆ. ಆದ ಅರ್ಥ ಏನಾಯಿತು? ಬ್ರಹ್ಮಜ್ಞಾನಿ ಅಲ್ಲದೇ ಕರ್ಮಗಳನ್ನು ಮಾಡಿದಾಗ ಅಂತಹ ಕರ್ಮ, ಯಾವ ಕರ್ಮ? ಸತ್ಕರ್ಮಗಳೇ, ಯಾಗಾದಿ ಸಪ್ತಕರ್ಮಗಳೇನಾಗ್ತದೆ? ನಾಶ ಆಗ್ತದೆ. ಆದರೆ ಬ್ರಹ್ಮಜ್ಞಾನಿ ಆದರೆ ನಾಶ ಹೊಂದಲ್ಲ.
ಆ ಇಷ್ಟ ಪುಣ್ಯಗಳು ನಾಶ ಹೊಂದದ ಹಾಗೆ ಉಳ್ಕೊಳ್ತದೆ ಅವನಲ್ಲಿ. ಮೋಕ್ಷದಲ್ಲಿ ಆನಂದಾವೃತ್ತಿಗೆ ಕಾರಣವಾಗ್ತದೆ ಅಂತ ಅರ್ಥ. ಹೀಗೆ ಎರಡೂ ಶ್ರುತಿಗಳಿಂದಾಗಿ ಬ್ರಹ್ಮಜ್ಞಾನಿ ಆದವನಿಗೆ ಉಭಯ ಸುಕೃತಶ್ರುತೆ ಜಹಾತ್. ಅನಿಷ್ಟ ಪುಣ್ಯಗಳು ಪಾಪಗಳೆಲ್ಲ ನಷ್ಟವಾಗಿ ಬಿಡ್ತದೆ ಅಂತ ಚಿಂತನೆ. ಅನಿಷ್ಟ ಪುಣ್ಯಗಳೆಲ್ಲ ನಾಶವಾಗ್ತದೆ ಅಂದರೆ ಮೋಕ್ಷ ಹತ್ತಿರ ಅಂತ ಅರ್ಥ ಅಲ್ವಾ. ಅದಕ್ಕೋಸ್ಕರವಾಗಿ ಪ್ರಯತ್ನ ಪಡು, ಜ್ಞಾನ ಸಾಧನೆಯ ಪ್ರಯತ್ನ ಪಡು. ಜ್ಞಾನ ಸಾಧನೆ ಸಾಮಾನ್ಯವಾದದ್ದಲ್ಲ, ಕರ್ಮದಲ್ಲಿ ಅತ್ಯಂತ ಕೌಶಲ. ಇರೋ ಕರ್ಮಗಳಲ್ಲಿ ಅನಂತ ಕರ್ಮಗಳಿವೆ. ಜ್ಞಾನ ಸಾಧನೆ ಕರ್ಮ ಇದಲ್ಲ, ಅದು ಕೌಶಲ, ಬಹಳ ಶ್ರೇಷ್ಠತಮವಾದದ್ದು ಅಂತ ತಿಳಿಸ್ದ ಇಲ್ಲಿ. ಆ ಬ್ರಹ್ಮಜ್ಞಾನಿ ಆಗದೆ ಇರೋನು ಇಷ್ಟ ಪುಣ್ಯ ಹೇಗೆ ಸಂಪಾದನೆ ಮಾಡೋದು? ಇವಾಗ ಇಲ್ಲಿ ಅದೇ ಈಗ ಅದಕ್ಕೆ ಬರಬೇಕು. ಮತ್ತೆ ಅವ ಏನು ಮಾಡಬೇಕು? ಕೇವಲ ವಿಹಿತ ಕರ್ಮಾನುಷ್ಠಾನವನ್ನು ಮಾಡಬೇಕು. ವಿಹಿತ ಕರ್ಮಾನುಷ್ಠಾನದಿಂದ ಆಗುವಂತಹದ್ದೇನು? ನಮಗೆ ಪರಮಾತ್ಮ ಅನುಗ್ರಹ, ಜ್ಞಾನಾಭಿವೃದ್ಧಿ ಆಗ್ತದೆ. ಪುಣ್ಯ ಬರೋದಿಲ್ಲ, ಪುಣ್ಯ ಬಂದೇ ಬರ್ತದೆ, ಬೇಡ ಅಂದರೂ ಬರ್ತದೆ, ಬೇಡ ಅಂದರೂ ಬಂದೇ ಬರ್ತದೆ. ಆದರೆ ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗಿ ಎಲ್ಲ ಅನಿಷ್ಟ ಪುಣ್ಯಗಳು ಪಾಪಗಳೆಲ್ಲ ಕೊನೆಗೆ ವಿನಷ್ಟವಾಗೇ ಆಗ್ತದೆ ಬ್ರಹ್ಮಜ್ಞಾನಿ ಆದ ನಂತರದಲ್ಲಿ. ಬ್ರಹ್ಮಜ್ಞಾನಿ ಆಗುವ ತನಕ ಸಂಸಾರಾವಸ್ಥೆ ಇದ್ದದ್ದೇನು, ಚರ್ಮದೇಹ ಬರ್ತದಲ್ಲ, ಅಂದರೆ ಬ್ರಹ್ಮಜ್ಞಾನಿ ಆಗುವ ಕೊನೆಯ ದೇಹ, ಅಲ್ಲಿ ಅನಿಷ್ಟ ಪುಣ್ಯಗಳೆಲ್ಲ ನಾಶವಾಗಿ ಬಿಡ್ತದೆ. ಅಂದರೆ ಇನ್ನು ಮುಂದೆ ಜನ್ಮಕ್ಕೆ ಸಂಸಾರಾವಸ್ಥೆಗೆ ಕಾರಣವಾಗಬಲ್ಲಂತಹ ಅನಿಷ್ಟ ಪುಣ್ಯ ಪಾಪಗಳಿದಲ್ಲ, ಎಲ್ಲ ನಾಶವಾಯಿತು. ಅಂದರೆ ಅರ್ಥ ಏನು ಹೇಳಿ, ಇನ್ಮೇಲೆ ಅವನಿಗೆ ಸಂಸಾರಾವಸ್ಥೆ ಇಲ್ಲ ಅಂತ ಅರ್ಥ. ಆದರೂ ಸಂಚಿತ ಫಲಗಳನ್ನು ಪಡಿತಾ ಇರ್ತಾನೆ ಎಲ್ಲಿ ತನಕ? ಪರಮಾತ್ಮ ಅನುಗ್ರಹ ಮಾಡುವ ತನಕ. ಯಾಕಂದರೆ ಬ್ರಹ್ಮದೇವರ ಲಯ ಆಗಬೇಕಲ್ಲ. ಬ್ರಹ್ಮದೇವರ ಲಯ ಆಗುವ ತನಕ ಇವನಿಗೆ ಈ ದೇಹ ಹೋಗೋದಿಲ್ಲ, ಲಿಂಗದೇಹ ಭಂಗವಾಗೋದಿಲ್ಲ. ಲಿಂಗದೇಹ ಭಂಗವಾದರೆ ಮೋಕ್ಷವಿಲ್ವಲ್ಲ. ಬ್ರಹ್ಮದೇವರ ಮುಖಾಂತರವಾಗಿ ತಾರತಮ್ಯದಿಂದಾಗಿ ಲಿಂಗದೇಹ ಭಂಗವಾಗುವಾಗ ಮೋಕ್ಷದಲ್ಲಿ ಅವನ ಮಾಡಿದಂತಹ ಇಷ್ಟ ಪುಣ್ಯಗಳು ಅಲ್ಲಿ ವೈಶೇಷಿಕ ಸುಖ, ವಿಷಯ ಸುಖ, ಎಂತಹ ವಿಷಯ ಸುಖ, ಅಲೌಕಿಕ ವಿಷಯ ಸುಖಕ್ಕೆ ಕಾರಣವಾಗ್ತದೆ. ಮುಂದೆ ತಿಳಿಸ್ತಾರೆ, ಆಚಾರ್ಯ ತಿಳಿಸಿಕೊಡ್ತಾರೆ ಇದಲ್ಲ, ಎಂತಹ ವಿಷಯ ಸುಖವನ್ನು ಪಡ್ತಾನಲ್ಲಿ ಅಂತ. ಅದು ಲೌಕಿಕ ಸುಖ ಅಲ್ಲ, ಈ ಭೌತಿಕ ದೇಹದಿಂದ ಪಡಿತೇವಲ್ಲ, ನಮ್ಮ ಈ ದೇಹದಿಂದ ಪಡೆಯುವಂತಹ ಸುಖವಲ್ಲ, ಅಲೌಕಿಕ ಸುಖ, ಸ್ವರೂಪ ಸುಖದಿಂದ, ಸ್ವರೂಪ ದೇಹದಿಂದ ಪಡೆಯುವಂತಹ ಅಲೌಕಿಕವಾದಂತಹ ವಿಷಯ ಸುಖ ಅಂತ. ಅತಃ ಕರ್ಮಕ್ಷಯ ಶ್ರುತಿ ಅಜ್ಞಾನಿ ವಿಷಯ ಸರ್ವತ್, ಉಭಯಕ್ಷಯ ಶ್ರುತಿರಪಿ ಅನಿಷ್ಟ ವಿಷಯ. ಆದ್ದರಿಂದ ಏನು ಚಿಂತನೆ ಇಲ್ಲಿ? ಈ ಶ್ರುತಿಗಳಿಂದಾಗಿ ನಾಸ್ತ್ಯಕೃತಕೃತಕೃತೇನ, ಕರ್ಮದಿಂದನೇ ಇಲ್ಲಿ ಈ ಶ್ರುತಿಗಳಿಂದಾಗಿ ಜ್ಞಾನಪೂರ್ವಕವಾಗಿ ಸಂಚಿತವಾದ ಪುಣ್ಯ ಕ್ಷಯವಾಗೋದಿಲ್ಲ ಅಂತ ಅಲ್ವಾ? ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಹೇಳ್ತಿರೋದು ಯಾರಿಗಿಲ್ಲಿ? ಅಜ್ಞಾನಿಗಳಿಗೆ ಮಾತ್ರ ಅಂತ ತಿಳಿಬೇಕು. ಅವಿದಿತ್ವ ಅಸ್ಮಿನ್ ಲೋಕೆ ಅಂತ ಹೇಳುವಾಗ ಶ್ರುತಿ ಏನು ಹೇಳ್ತಿಲ್ಲಿ? ಬ್ರಹ್ಮಜ್ಞಾನಿ ಆಗದೆ ಕರ್ಮದಿಂದಾಗಿ ಪ್ರಯೋಜನ ಇಲ್ಲ, ಅನೇಕ ಜನ್ಮ ಸಂಸಾರಕ್ಕೆ ಕಾರಣವಾಗ್ತದೆ ಅಂತ ಹಿಂದೆ ಹೇಳಿತ್ತು. ಅವಿದಿತ್ವ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವದೇವ ಅಸ್ಯ ತದ್ಭವತೆ. ಅಂತವದೇವ, ಅದು ನಾಶವೇ ಹೊಂದುತ್ತೆ ಅಂತ. ಏನಾಯ್ತು ಅವನಿಗೆ? ಕರ್ಮದಿಂದ ಏನು ಫಲ ಸಿಗಲಿಲ್ಲ ಅವನಿಗೆ. ಹಾಗೆ ನೋಡ್ರೆ ನಾಶವೇ ಹೊಂತು ಕೊನೆಗೆ. ಅವನಿಗೆ ಎಷ್ಟೇ ಬೇರೆ ಬೇರೆ ಸಾವಿರಾರು ಜನ್ಮ ಕೊಟ್ಟು ಕೊನೆಗೆ ಏನಾಯ್ತು? ಫಲ ನಾಶವೇ ಹೊಂತು. ಇದು ಯಾರಿಗೆ ತಿಳಿಬೇಕು ನಾವು? ಕರ್ಮಕ್ಷಯ ಆಗೋದು ಅಜ್ಞಾನಿಗೆ ತಿಳಿಬೇಕು. ಜ್ಞಾನಿಯಾದವನಿಗೆ ಉಭಯಕ್ಷಯ ಶ್ರುತಿರಪಿ ಅನಿಷ್ಟ ವಿಷಯ. ಅಲ್ಲಿ ಹೇಳ್ತಲ್ಲ, ನಹಾಸ್ಯ ಕರ್ಮ ಕ್ಷೀಯತೆ. ಇವನಿಗೆ ಕ್ಷಯ ಆಗೋದು ಅಂದರೆ ನಾಶ ಹೊಂದೋದು ಯಾವುದು ಅಂದರೆ ಅನಿಷ್ಟ ವಿಷಯಗಳು. ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಅಂತೂ ಅವನಿಗೆ ನಾಶ ಹೊಂದುತ್ತಲ್ಲ ಫಲ, ಪುಣ್ಯ, ಪುಣ್ಯದಿಂದ ಬಂದಂತಹ ಫಲ, ಪಾಪದಿಂದ ಬಂದಂತಹ ಫಲ ಎರಡೂ ನಾಶ ಹೊಂದೋದು. ಉಭಯ ಸುಕೃತ ದುಷ್ಕೃತ, ಹೀಗೆ ಅರ್ಥ ಮಾಡಿಕೊಳ್ಬೇಕು. ಅಜ್ಞಾನಿಯಾದವನಿಗೆ ಕರ್ಮಕ್ಷಯ, ಅವನು ಮಾಡಿದ್ದ ಪ್ರಯೋಜನಕ್ಕೆ ಬರಲ್ಲ ಯಾವುದು, ಕರ್ಮದಿಂದ ಸುಖಾದಿಗಳು ಸಿಗೋದೇ ಇಲ್ಲ. ಬ್ರಹ್ಮಜ್ಞಾನಿಯಾದವನಿಗೆ ಎರಡೂ ಕ್ಷಯ. ಯಾವುದು ಕ್ಷಯ? ಎರಡು ಸುಕೃತ ದುಷ್ಕೃತದಿಂದ ಬಂದಂತಹ ಅನಿಷ್ಟ ಪುಣ್ಯ ಪಾಪಗಳೆರಡೂ ಕ್ಷಯವಾಗ್ತದೆ. ಇಷ್ಟ ಮಾರ್ಥ ಹಾಗೆ ಹೇಳ್ಕೊಳ್ತದೆ, ಆನಂದಕ್ಕೆ ಕಾರಣವಾಗ್ತದೆ. ನಹಿ ಕರ್ಮ ಅಂದರೆ ಸ್ವಹಿತ ಕರ್ಮ ಅಲ್ಲ, ಇಲ್ಲಿ ಬೇರೆ ಕರ್ಮ ಮಾಡ್ತಾರೆ. ಆ ಸ್ವಹಿತ ಕರ್ಮಾನುಷ್ಠಾನವನ್ನು ಮಾಡಿಯೇ ಅವ ಬ್ರಹ್ಮಜ್ಞಾನಿ ಆಗಿದ್ದಾನೆ. ಇವ ಅಜ್ಞಾನಿ ಅಂದರೆ ಸವಿತ ಕರ್ಮಾನುಷ್ಠಾನವನ್ನು ಇನ್ನು ಪರಿಪೂರ್ಣ ಹೊಂದಿಲ್ಲ ಅಂತಲೇ ಅರ್ಥ. ಬೇರೆ ಕರ್ಮ ಮಾಡ್ತಾ ಇದ್ದೇನೆ ಅಂತ. ಅನ್ಯ ಕರ್ಮ ಅಂದ್ರೆ ಅರ್ಥ ಏನು? ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿದ್ದಾನೆ ಅಂತ. ನಾವು ಎಲ್ಲಿ ತನಕ ಕಾಮ್ಯಕರ್ಮದಲ್ಲಿ ಆಸಕ್ತರಾಗಿದ್ದೇವೋ ಅಲ್ಲಿ ತನಕ ಬ್ರಹ್ಮಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಕ್ಷಾತ್ಕಾರ ಆಗಲಿಕ್ಕೆ ಆಗೋದಿಲ್ಲ. ಇದು ಅಲ್ಲಿ ತನಕ
ದೇಹಗಳು ಬಾರಿ ಬಾರಿಗೆ ಬರ್ತದೆ. ಚರ್ಮದೇಹ ಬರಬೇಕು ಅಂದರೆ ಪರಿಪೂರ್ಣವಾಗಿ ಕಾಮ್ಯಕರ್ಮವನ್ನು ಬಿಡಬೇಕಾಗ್ತದೆ. ಬಹಳ ಕಷ್ಟ ಅದು, ಸುಮ್ಮನೆ ಬಾಯಲ್ಲಿ ಹೇಳಿಬೇಕಷ್ಟೇ ಅಲ್ವಾ. ಹೀಗೆ ನಹಿ ಇಷ್ಟಪುಣ್ಯಕ್ಷಯೇ ಕಿಂಚಿತ್ ಪ್ರಯೋಜನಂ ನಚ ಇಷ್ಟನಾಶೋ ಜ್ಞಾನಿನೋ ಯುಕ್ತ ಇಷ್ಟಾಶ್ಚ ಕೇಚಿತ್ ವಿಷಯ. ಯಾಕೆ ಬ್ರಹ್ಮಜ್ಞಾನಿ ಯಾಕೆ ಕ್ಷಯ ಪುಣ್ಯ, ಇಷ್ಟಪುಣ್ಯ ಯಾಕೆ ಕ್ಷಯವಾಗೋದಿಲ್ಲ? ಆಗಲಿ, ಇಷ್ಟಪುಣ್ಯನೂ ಕ್ಷಯವಾಗಲಿ, ಅವನಿಗೆ ಹೆಂಗಿರೋ ಮೋಕ್ಷ ಗ್ಯಾರಂಟಿ ಅಲ್ವ ಅವನಿಗೆ. ಈಗ ಬ್ರಹ್ಮಜ್ಞಾನಿ ಆದವನಿಗೆ ಅವನ ಕಾಲ ಬಂದಾಗ ಯಾರು ಬ್ರಹ್ಮದೇವರ ಮುಖಾಂತರ ಹೇಗೋ ಅವನಿಗೆ ಏನಾಗಬೇಕು, ಮೋಕ್ಷ ಆಗಲೇಬೇಕಲ್ಲ. ಮೋಕ್ಷ ಗ್ಯಾರಂಟಿ ಪರಮಪುರುಷಾರ್ಥ ಸಿದ್ಧಿ ಆದ ಮೇಲೆ ಇಷ್ಟ ಪುಣ್ಯ ತಗೊಂಡು ಏನು ಮಾಡ್ತಾನೆ? ಇಷ್ಟ ಪುಣ್ಯವೂ ಬೇಡ, ಕ್ಷಯವಾಗಲಿ ಅಂತ ನೀವು ಹೇಳಬಾರ್ದು. ನ ಕಿಂಚಿತ್ ಪ್ರಯೋಜನ, ಇಷ್ಟ ಪುಣ್ಯ ಕ್ಷಯವಾಗೋದು ಅವನಿಗೆ ಪ್ರಯೋಜನವೇ ಇಲ್ಲ. ಇಷ್ಟ ಪುಣ್ಯ ಬೇಕು ಅವನಿಗೆ. ಯಾಕೆ ನಚ ಇಷ್ಟನಾಶೋ ಜ್ಞಾನಿನೋ ಯುಕ್ತ, ಇಷ್ಟನಾಶವಾಗಲಿ ಅಂತ ಜ್ಞಾನಿಗೆ ಹೇಳೋದು ಸರಿಯಲ್ಲ ಅಂತ. ಯಾಕೆ ಇಷ್ಟ ಪುಣ್ಯ ಬೇಕು ಅಂತಲೇ ಇರ್ತದೆ ಅವರಿಗೆ. ಇಷ್ಟಾರ್ಥ ಪುಣ್ಯಗಳು ಬೇಕು ಅಂತಲೇ ಇರ್ತದೆ. ಇಷ್ಟ ಪುಣ್ಯ ಬೇಡ ಅಂತ ಯಾರು ತಾನೇ ಹೇಳ್ತಾರೆ? ಅನಿಷ್ಟ ಪುಣ್ಯಗಳು ಬೇಡ. ಈಗ ರಾಯರು ಇದ್ದಾರೆ, ಯಾಕೆ ಇಷ್ಟು ವರ್ಷಗಳ ಕಾಲ ಮತ್ತು ಎಲ್ಲ ಕಡೆ ಇದ್ದವರಾಗಿ ಬೃಂದಾವನಾದಿಗಳಲ್ಲಿದ್ದು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅದೆಲ್ಲ ಕ್ಷಯ ಆಗಬೇಕು ಅಂತಿದೆ. ಅದೆಲ್ಲ ಎಂಥದ್ದು? ಅನಿಷ್ಟ ಪುಣ್ಯಗಳು. ಅವ್ರಿಗೆ ಬೇಡದೇ ಇರೋದು, ಅವರ ಮೋಕ್ಷಕ್ಕೆ ಅಡ್ಡಿಯಾಗಬಲ್ಲಂತಹ ಅನಿಷ್ಟ ಪುಣ್ಯ, ಅದು ಮಿತಿಮೀರಿರುವಂತಹ ಪುಣ್ಯ, ಅದೆಲ್ಲ ಕ್ಷಯ ಆಗಬೇಕು ಅವರಿಗೆ. ಮೋಕ್ಷ ಸುಖಕ್ಕೆ ಅಡ್ಡಿಯಾಗಬಲ್ಲ ಎಲ್ಲ ಭೋಗಗಳು ಸಹಿತ ಅದು ಅನಿಷ್ಟವೇ. ಉದಾಹರಣೆಗೆ ರಾಯರೇ, ಅದಕ್ಕೆ ಆ ಅನಿಷ್ಟ ಪುಣ್ಯಗಳನ್ನು ಕೊಟ್ಟು ಹೋಗ್ತಾರೆ. ದುಷ್ಟರಿಗೆ ಆ ಪಾಪಗಳನ್ನು ಕೊಟ್ಟು ಹೋಗ್ತಾರೆ. ಹೀಗೆ ಚಿಂತನೆ. ಹೀಗೆ ಪಾಪಗಳಿಲ್ಲ ಅವರಲ್ಲಿ, ಇದ್ದರೂ ದೋಷಗಳು ಅಂತಿದ್ದಲ್ಲಿ ಹೋಗ್ತದೆ ಅಂತ ಚಿಂತನೆ. ದೋಷಗಳು ಇಲ್ಲ, ಯಾಕಂದರೆ ವಿಶೇಷವಾಗಿ ವಾಯುದೇವರ ಆವೇಶ ಇರೋದರಿಂದ ಅಂತ ತತ್ಪ್ರಯುಕ್ತವಾಗಿ ಅಂತ. ಅನಿಷ್ಟ ಪುಣ್ಯಗಳಂತೂ ಎಲ್ಲರಿಗೆ ಹಂಚಿ ಹೋಗ್ತಾರೆ. ಯಾಕೆ ಅವರಿಗೆ ಅದು ಬೇಡ ಅಂತ. ಅನಿಷ್ಟ ಪುಣ್ಯಗಳಿಗೆ ಮಾತ್ರ ಕ್ಷಯ. ಇಷ್ಟ ಪುಣ್ಯ ಕ್ಷಯ ಆಗಬೇಕು ಅಂತ ಯಾರೂ ಬಯಸಲ್ಲ. ಯಾವ ಜ್ಞಾನಿಯೂ, ಜ್ಞಾನಿಯಿಂದ ಮತ್ತೆ ಮತ್ತೆ ಪದ ಹೇಳಬೇಕು ಅಂತಿಲ್ಲ, ಅಪ್ರಶಜ್ಞಾನಿ ಅಂತ ಹೆಸರು, ಯಾರೂ ಬಯಸಲ್ಲ. ನಯುಕ್ತ ಇಷ್ಟಾಶ್ಚ ಕೇಚಿತ್ ವಿಷಯ. ಅದು ಹೆಂಗ್ರಿ ಇಷ್ಟ ಅವರಿಗೆ ಪುಣ್ಯ? ಮೋಕ್ಷ ಸಿಕ್ಕಿದ ಮೇಲೆ ಏನು ಬೇಕು? ಮೋಕ್ಷ ಸಿಕ್ಕಿದ ಮೇಲೂ ಅವರಿಗೆ ಬೇಕು ಕೆಲವೊಂದು ವಿಷಯಗಳಿದೆ. ಕೇಚಿತ್ ವಿಷಯ ಇದೆಪ್ಪ, ಆ ಮೋಕ್ಷದಲ್ಲಿ ಕೆಲವೊಂದು ಅಲೌಕಿಕ ವಿಷಯ ಸುಖವನ್ನು ಪಡೆಯಬೇಕು ಅಂತ ಇದೆ. ಆ ಪುಣ್ಯ ತೆಗೆದುಕೊಂಡು ಪಡೆಯಬೇಕು ಅಂತಿದೆ. ಅದು ಹೇಗೆ ಹೇಳ್ತೀರಾ? ಶ್ರುತಿಗಳು ಹೇಳ್ತೀವಿ, ನಾವು ಹೇಳ್ತಿರೋದಲ್ಲ, ಶ್ರುತಿಗಳು ಹೇಳ್ತೀವಿ. ಸಗಿರಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ್ಯ ಸಮುತ್ತಿಷ್ಠಂತಿ. ಶ್ರುತಿ ಹೇಳ್ತಾ ಇದೆ. ಇವ ಪಿತೃದೇವತೆಗಳನ್ನು ಕಾಣಬೇಕು ಅಂತ ಬಯಸಿದ್ದಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕಂತೆ. ಇಚ್ಛೆ ಪಡಬೇಕು. ಇವ ಇಚ್ಛೆ ಪಡ್ತಾನೆ ಮೋಕ್ಷದಲ್ಲಿ ಒಬ್ಬ ಜೀವ. ಇಚ್ಛೆ ಪಟ್ಟದಕ್ಕೇನೆ ಪಿತೃದೇವತೆಗಳೇ ಬಂದು ಎದುರು ನಿಲ್ತಾರಂತೆ. ಇಲ್ಲಲ್ಲ, ಮೋಕ್ಷದಲ್ಲಿ ಪ್ರಜಾಪತೆ ಸಭಾ ಭೀಷ್ಮ ಪ್ರಪದ್ಯೆ ಅನ್ನೊಂದು ಶ್ರುತಿ ಹೇಳ್ತದೆ. ಪ್ರಜಾಪತೆ ಸದ್ಮ ಅಂದರೆ ಸಭೆ. ಆ ಪರಮಾತ್ಮನ ಸಭೆಗೆ ಇವ ಪ್ರವೇಶ ಮಾಡ್ತಾನಂತ. ಎಷ್ಟು ಪುಣ್ಯ ಇರಬೇಡ. ಯಶೋಹಂ ಭವಾನಿ ಬ್ರಾಹ್ಮಣಾನಾಂ, ಅವನಿಗೆ ಸಂಕಲ್ಪ ಇದೆ, ಅವನಿಗೆ ಇಚ್ಛೆ ಇದೆ. ಬ್ರಾಹ್ಮಣರಿಗಿಂತ ನಾನು ಯಶಸ್ಸನ್ನು ಪಡೆಯುವಂಥವನಾಗಬೇಕು, ನಾನು ಕೀರ್ತಿ ಯಶಸ್ಸು ಸಿಗಬೇಕು ನನಗೆ ಅಂತ ಅವನಿಗೆ ಇದೆ ಅಂತ ಶ್ರುತಿ ಹೇಳ್ತದೆ. ಸ್ತ್ರೀಭಿರ್ವ ಯಾನೇರ್ವ ಮತ್ತೊಂದು ಶ್ರುತಿ ಹೇಳ್ತದೆ. ಸ್ತ್ರೀಭಿರ್ವ ಯಾನೇರ್ವ, ಅವನಿಗೆ ಬೇಕಾದಂತಹ ಮಾನವಳು, ಅವನಿಗೆ ಬೇಕಾದಂತಹ ಸ್ತ್ರೀ ಸಂಭೋಗವನ್ನು ಪಡೆಯಬೇಕು ಅಂತ ಇರ್ತದೆ ಅವನಿಗೆ. ಅಸ್ಮಾತ್ ಹೇವ ಆತ್ಮಾನೋ ಯದ್ಯತ್ ಕಾಮಯತೆ ತತ್ತಸೃಜ್ಯತೆ. ಅವನಿಗೇನೇನು ಕಾಮನೆಗಳಿದೆಯೋ ಅದೆಲ್ಲ ಸೃಷ್ಟಿಯಾಗ್ತದೆ ಅಂತಲ್ಲಿ ಕೇಳಿರಲ್ಲ ಸಮದ್ವಿಜಯದಲ್ಲಿ. 11ನೇ ಸರ್ಗದಲ್ಲಿ ಶೇಷದೇವರು ಎಲ್ಲ ಸನಕಾದಿಗಳು ಹೇಳ್ತಾರಲ್ಲ, ಆಚಾರ್ಯರ ಭಾಷ್ಯಾದಿ ಗ್ರಂಥಗಳ ಅಧ್ಯಯನದಿಂದ ಎಂತಹ ಸುಖ ಬೇಕಾದ ಎಲ್ಲ ಸುಖವೂ ಸಿಗ್ತದೆ. ಏನೇನೋ ಕಾಮನೆ ಇದೆಯೋ ಅದೆಲ್ಲ ಸಿಗ್ತದೆ. ಸೃಜ್ಯತೆ ಶ್ರುತಿ ಹೇಳುವಂತಹ ಮಾತು. ಶೇಷದೇವರು ಹೇಳಿದ್ದು ಸಾಮಾನ್ಯವಾದದ್ದು ಮಾತಲ್ಲ, ಶ್ರುತಿ ಹೇಳಿದ್ದೇ ಹೇಳಿದ್ದು. ಕಾಮಾನ್ನಿ ಕಾಮರೂಪನ್ಯನುಸಂಚರನ್. ನೋಡಿ, ಅವನಿಗೆ ಏನು ಕಾಮನೆ ಇದೆಯೋ ಆ ಕಾಮಕ್ಕನುಗುಣವಾಗಿ ಆ ರೂಪವನ್ನು ತಾಳ್ತಾನಂತ. ಲೀಲಾಮಾನುಷ ವಿಗ್ರಹ ಅಂತ ಪರಮಾತ್ಮನಿಗೆ ಹೇಳ್ತೇವೆ. ಅದನ್ನು ಚಿಂತನೆ ಮಾಡಿದವನಿಗೂ ಅದೇ ಸಿಗ್ತದೆ. ಲೀಲಾಮಾನುಷ ವಿಗ್ರಹ, ಏನು ರೂಪ ಬೇಕೋ, ವಿಗ್ರಹ ಅಂದರೆ ರೂಪ, ಶರೀರ ಅಂತ ಹೆಸರು. ಆ ಅಲೌಕಿಕ ಶರೀರವನ್ನು ಪಡ್ಕೊಂಡು ಕಾಮನೆ ಮಾಡ್ತಾ ಇರ್ತಾನೆ. ಏನು ಬೇಕೋ, ಏನು ರೂಪ ಬೇಕೋ ತಾಳ್ತಾನೆ. ಇಲ್ಲಿರುವಾಗಲೇ ಬ್ರಹ್ಮಜ್ಞಾನಿಯಾದವರಿಗೆ ಏನು ರೂಪ ಬೇಕೋ ತಾಳಿದಾರೋ ಇಲ್ಲ. ಸೋಭರಿ ಮೊದಲಾದಂತಹ ಋಷಿಗಳು ಕೇಳ್ತೇವಲ್ಲ ಅವರ ಕಥೆಯಲ್ಲಿ, 50 ರೂಪಗಳಂತಾರೆ, 50 ರೀತಿಯಾದಂತಹ ಹೆಂಡತಿಯರೊಂದಿಗೆ ಸಂಭೋಗ ಮಾಡಿದಂತಹ ಕಥೆ ಕೇಳ್ತೇವೆ. ಬ್ರಹ್ಮಜ್ಞಾನಿಗೆ ಹೀಗಿರುವಾಗ ಆ ಬ್ರಹ್ಮಜ್ಞಾನದಿಂದ ಸಿಗುವಂತಹ ಮೋಕ್ಷದಲ್ಲಿ ಏನು ಬೇಕೋ ಸುಖವನ್ನು ಅನುಭವಿಸ್ತಾನೆ. ಆದರೆ ಎಂತಹ ಸುಖ ಅದೆಲ್ಲವೂ ಅಲೌಕಿಕವಾದಂತಹ ವಿಷಯ ಸುಖ. ಹೀಗೆ ಇಷ್ಟ ಪುಣ್ಯ ಬೇಕು ಅಂತಲೇ ಇರ್ತದೆ, ಶ್ರುತಿಗಳೇ ಹೇಳ್ತದೆ.
ಸ ಏಕದಾ ಭವತಿ, ಸ ಏಕದಾ ಭವತಿ ಅಂದರೆ ಅರ್ಥ ಏನು? ಅವ ಒಂದೇ ರೂಪವನ್ನು ತಾಳಿಕೊಳ್ತಾನೆ, ಸ್ವರೂಪ ಸುಖಭೂತವಾದಂತಹ ಒಂದು ರೂಪವನ್ನು ತಾಳಿಕೊಳ್ತಾನೆ. ಹೀಗೆ ಅನೇಕ ಶ್ರುತಿಗಳಿವೆ. ಇಷ್ಟಾರ್ಥ ಪುಣ್ಯವನ್ನು ಅಲ್ಲಿ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣವಾಗುವಂತಹ ಇಷ್ಟಾರ್ಥ ಪುಣ್ಯಗಳನ್ನು ತಾನು ಕ್ಷೀಣಿಸದ ಹಾಗೆ ಉಳಿಸಿಕೊಳ್ಳುತ್ತಾನೆ ಅಂತ. ಬಹುತ್ವೇಪಿ ಆತ್ಮಸುಖಸ್ಯ ಪುನರಿಷ್ಟತ್ವಾದ ಕರ್ಮಸುಖೇನ ವಿರೋಧ ಅನುಭವಶಕ್ತಿಶ್ಚ ಈಶ್ವರ ಪ್ರಸಾದಾತ್ ಶ್ರುತೇಶ್ಚ. ಹೀಗೆ ಜ್ಞಾನ ಸಾಧ್ಯವಾದದ್ದು ಯಾವುದು ಅಂದರೆ ಜ್ಞಾನದಿಂದ ಸಾಧ್ಯವಾದದ್ದು. ಜ್ಞಾನದಿಂದ ಅಂದರೆ ಅಪರೋಕ್ಷ ಜ್ಞಾನದಿಂದ ಏನಾಗ್ತದೆ ನಮಗೆ? ಸ್ವರೂಪ ಸುಖ. ಈ ಸ್ವರೂಪ ಸುಖವೇ ನಮಗೆ ಬೇಕಾದಷ್ಟಿದ್ದರೂ ಸಹಿತ, ಬೇಕಾದಷ್ಟು ಸ್ವರೂಪ ಸುಖವೇ ಸಾಕು ನಮಗೆ. ಆದರೂ ನಮಗೆ ಜ್ಞಾನಿಯು ಅಲ್ಲೇನು ಮಾಡ್ತಾನೆ? ಅವನು ಬಯಸಿದ ಹಾಗೆ ಅವನ ಉಪಾಸನಾಜನಿತ ಅಂದರೆ ಧಾನ್ಯದಿಂದ ನಿಷ್ಕಾಮ ಕರ್ಮದಿಂದ ಬಂದಂತಹ ಇಷ್ಟಪುಣ್ಯದಿಂದಾಗಿ ವಿಶೇಷ ಅನುಭವ ಸಾಮರ್ಥ್ಯಕ್ಕನುಗುಣವಾಗಿ ಅವ ಅಲೌಕಿಕವಾದಂಥ ವಿಶೇಷ ಸುಖವನ್ನು ಪಡೆಯುವಂತನಾಗ್ತಾನೆ. ಅದು ಹೇಗೆ? ಈಶ್ವರ ಪ್ರಸಾದ. ತಾನೇ ಪಡೆಯೋದಲ್ಲ, ಪರಮಾತ್ಮನ ಪ್ರಸಾದಿಂದ ಅದು ಆಗ್ತದೆ ಅಂತೇಳಿ. ಈಶ್ವರ ಪ್ರಸಾದಾತ್ ಶ್ರುತೇಶ್ಚ. ಶ್ರುತೇಶ್ಚ ಅಂದರೆ ಶ್ರುತಿಯೂ ಇದೆ ಅಂತ. ಏನು ಶ್ರುತಿ ಅಂದರೆ ಬ್ರಾಹ್ಮೇಣ ಜೈಮಿನಿಹಿ ಅಂತ ಸೂತ್ರ ಇದೆ. ಸಾಯುಜ್ಯ ಮುಕ್ತಿಯರಾದಂತಹ ಬ್ರಹ್ಮಾದಿ ದೇವತೆಗಳು ಹೇಗೆ ಅಂದರೆ ಅವರು ಎಂತಹ ಅನುಗ್ರಹವನ್ನು ಪಡಿತಾರೆ ಪರಮಾತ್ಮನ ಪ್ರಸಾದದಿಂದ ಅಂತಂದರೆ ಅವರ ಇಂದ್ರಿಯಗಳಿಂದಾಗಿ ಪರಮಾತ್ಮನನ್ನು ಕಾಡುವಂಥವರಾಗ್ತಾರಂತೆ. ಅಷ್ಟು ಮಾತ್ರವಲ್ಲ, ಆ ಪರಮಾತ್ಮನನ್ನು ಸಮೀಪಿಸಿ ಏನು ಶ್ರುತಿ ಅದು? ಬ್ರಾಹ್ಮೇಣ ಜೈಮಿನಿಹಿ. ಬ್ರಹ್ಮನ ಏನು ಬ್ರಾಹ್ಮಣ ಜೈಮುನಿ ಅಂದರೆ ಬ್ರಾಹ್ಮ ಅಂದರೆ ಪರಮಾತ್ಮನ ಇಂದ್ರಿಯದಿಂದನೇ ಅವರಿಗೆ ಸುಖವಾಗ್ತದೆ ಅಂತ. ಪರಮಾತ್ಮನ ಅನುಗ್ರಹ, ಅವನ ಪ್ರಸಾದ ಬಲ ಎಂಥದ್ದು ಅಂದರೆ ಅವನ ಇಂದ್ರಿಯದಿಂದನೇ ಸುಖ. ಯಾರಿಗೆ? ನಮಗೆಲ್ಲ ಇದಲ್ಲ. ಸಾಯುಜ್ಯ ಪದವಿ ಪಡಿತಾರಲ್ಲ ಬ್ರಹ್ಮಾದಿ ದೇವತೆಗಳು, ಅವರಿಗೆ ಆಗುವಂತಹ ಸುಖ. ಹೀಗೆ ಲೀಲಾ ವಿಗ್ರಹಾದಿಗಳೆಲ್ಲ ವಿಷಯ ಭೋಗವಲ್ಲ ಆಗ್ತದೆ. ಅದೆಲ್ಲ ಸಾಮಾನ್ಯ ವಿಷಯ ಭೋಗವಲ್ಲ. ಎಂತಹ ವಿಷಯ ಭೋಗ? ಅಲೌಕಿಕವಾದಂಥ ವಿಷಯ ಭೋಗ. ಇಲ್ಲ, ನಮಗಂತೂ ಪ್ರಶ್ನೆ ಬರ್ತದೆ ರೀ, ಇಲ್ಲಿ ವಿಷಯ ಭೋಗ ಎಂಥದ್ದು ಅಂತಂದರೆ ಚರ್ಮದೇಹ ಬರ್ತದಲ್ಲ. ಚರ್ಮದೇಹ ಅಂದರೆ ಯಾವುದು? ಬ್ರಹ್ಮಜ್ಞಾನಿ ಆಗುವಂತಹ ದೇಹ, ಪರೋಕ್ಷ ಜ್ಞಾನ ಆಗುವಂತಹ ದೇಹ ಚರ್ಮದೇಹ. ಶರೀರಪಾತ ಆಗೋ ಮೊದಲೇ ಇದೆಲ್ಲ ಭೋಗ ಹೊರತು, ವಿಷಯ ಭೋಗ ಹೊರತು ಮೋಕ್ಷದಲ್ಲಿ ಇದಿಲ್ಲ ಅಂತ ಹೇಳುವವರಿದ್ದಾರೆ. ಹಾಗಲ್ಲ, ಶರೀರವನ್ನು ಬಿಟ್ಟು ಮುಕ್ತಿ ಹೋದ ನಂತರವೇ ಈ ಸುಖ ಅಂತ ತಿಳಿಯಬೇಕು. ಅದಕ್ಕೆ ನೋಡಿ ಹೇಳ್ತಾ ಇದೆ, ನಚ ಶರೀರಪಾತಾತ್ ಪೂರ್ವಮೇವ ತತ್ ಸತತ್ರ ಪರ್ಯೇತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ. ನೋಡಿ ಉಪನಿಷತ್ತು ಹೇಳ್ತಾರೆ, ಶ್ರುತಿ ಹೇಳ್ತಾರೆ, ಇತ್ಯಾದಿ ಉತ್ತರ ಶ್ರವಣಾತ್. ಕೆಲವರ ವಾದ ಏನು ಅಂದರೆ ನಾವಿಲ್ಲೆಲ್ಲ ಉಪಾಸನಾಜನಿತ ಅಂದರೆ ಧ್ಯಾನದಿಂದ ಪರಮಾತ್ಮ ನಿಷ್ಕಾಮ ಕರ್ಮದಿಂದ ಸಹಿತ ಕರ್ಮಾನುಷ್ಠಾನ ಪರಮಾತ್ಮನ ಪೂಜೆ ಅಂತ ಮಾಡಿ ಮಾಡುವಂತಹ ನಿಷ್ಕಾಮ ಕರ್ಮದಿಂದ ಆಗುವಂತಹ ಇಷ್ಟ ಪುಣ್ಯ ಇದೆಲ್ಲ ಚರ್ಮದೇಹ ತನಕ ಅಷ್ಟೇನೆ ಅದು ಪುಣ್ಯ ಅಂತ. ಚರ್ಮದೇಹ ನಂತರದಲ್ಲಿ ಮುಕ್ತಿಯಲ್ಲಿ ಅದೇನಿಲ್ಲ ಅಂತ. ಚರ್ಮದೇಹ ಅನಂತರದಲ್ಲಿ ಬರುವಂತಹ ಮುಕ್ತಿಯಲ್ಲೇನೆ ಅಂತ ಈ ಸುಖ ಶ್ರುತಿಗಳು ಹೇಳ್ತಾ ಇದೆ. ಸತತ್ರ ಪರಿಯೇತಿ. ನೋಡಿ, ಸತತ್ರ ಪರಿಯೇತಿ, ಮುಕ್ತಿಯನ್ನು ಹೊಂದುತ್ತಾನೆ ಅವ ಅಲ್ಲೇನೆ. ಏತಂ ಆನಂದಮಯಮಾತ್ಮಾನ. ಏತಂ ಅಂದರೆ ಈ ಯಾವ ಸುಖಭೋಗವನ್ನು, ಅಲೌಕಿಕವಾದಂತಹ ಸುಖಭೋಗವನ್ನು, ಆನಂದಮಾತ್ಮಾನಂ ಪರಮಾತ್ಮನನ್ನು ಹೊಂದಿಯೇ. ಪರಮಾತ್ಮನ ಹೊಂದಿ ಅರ್ಥ ಏನು? ಬ್ರಹ್ಮಜ್ಞಾನಿಯನ್ನು ಹೊಂದಿ ಅಂತಲ್ಲ, ಬ್ರಹ್ಮಜ್ಞಾನಿ ಆಗಿ ಅಂತ ಅರ್ಥ ಇಲ್ಲಿ. ಆತ್ಮಾನಂ ಉಪಸಂಕ್ರಮ್ಯ ಅಂದರೆ ಅರ್ಥ ಏನು? ಪರಮಾತ್ಮನನ್ನು ಹೊಂದಿ ಅಂದರೆ ಮೋಕ್ಷವನ್ನು ಹೊಂದಿಯೇ ಈ ಇಷ್ಟ ಪುಣ್ಯಕ್ಕಿರುವಂತಹ ಅಲೌಕಿಕ ವೈಸುಖವನ್ನು ಪಡಿತಾನೆ ಅಂತ ಇದೆ. ಆದ್ದರಿಂದಾಗಿ ಬ್ರಹ್ಮಜ್ಞಾನಿಯಾದವ ಇಷ್ಟ ಪುಣ್ಯವನ್ನು ಉಳಿಸ್ಕೊಳ್ತಾನೆ, ಅನಿಷ್ಟ ಪುಣ್ಯ ಪಾಪಗಳನ್ನೆಲ್ಲವನ್ನು ಕ್ಷಯಿಸಿಕೊಳ್ತಾನೆ. ಇಷ್ಟಹೋ ಜ್ಞಾನವನ್ನು ಕೊಡುವಂತಹ ಇಂತಹ ಜ್ಞಾನ ಸಾಧನೆಯನ್ನು, ಅಂತಹ ಜ್ಞಾನ ಸಾಧನೆಯಲ್ಲೇ ಕರ್ಮವನ್ನು ಮಾಡಬೇಕು. ಕರ್ಮದಲ್ಲಿ ಕೌಶಲವನ್ನು ಪಡೆದುಕೊಳ್ಳಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಪ್ರಯತ್ನ ಪಡು, ಜ್ಞಾನ ಸಾಧನೆಗೋಸ್ಕರವೇ ಪ್ರಯತ್ನವನ್ನು ಪಡುವಂತ. ಹೀಗೆ ಜ್ಞಾನ ಸಾಧನೆಗೆ ಬಹಳ ಮಹತ್ವವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ ಬಹಳ ಶ್ಲೋಕಗಳಿಂದ. ಬ್ರಹ್ಮೈಕ್ಯವೇ ಮುಕ್ತಿಯಲ್ಲ ಅಂತ ಮುಂದೆ ವಿಷಯವನ್ನು ಹೇಳ್ತಾರೆ ಆಚಾರ್ಯರು ಭಾಷ್ಯದಲ್ಲಿ. ನಚ ಏಕೀಭೂತ ಇವ ಬ್ರಾಹ್ಮಣ ಸಹ ಮಗ್ನಸಿ ಪರಿಜ್ಞಾನೇ ಕಿಮ್ನು ದುಃಖತರಂ ಭವೇತ್. ಏನು ವಿಷಯ ಅಂದರೆ ಇಲ್ಲಿ ಕೆಲವೊಬ್ಬರ ವಾದ ಏನು ಅಂದರೆ ಜ್ಞಾನಿಯು ಮುಕ್ತಿಯಲ್ಲಿ ಬ್ರಹ್ಮೈಕ್ಯವನ್ನು ಪಡೆದು ಬಿಡ್ತಾನೆ ಅಂತ ಕೆಲವೊಂದು ಮತಗಳಿವೆ. ಯಾರು? ವಿಶಿಷ್ಟಾದ್ವೈತ ಮತ. ಇಲ್ಲೆಲ್ಲ ಶ್ರದ್ಧಾಭಕ್ತಿಯಿಂದಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದೇವೆ, ಮುಕ್ತಿಯಲ್ಲಿ ಏಕೀಭಾವ ಆಗ್ತದೆ.
ಅಲ್ವಾ? ಕೆಲವೊಂದು ಮತಗಳಿವೆ, ಬ್ರಹ್ಮೈಕ್ಯವನ್ನು ಚಿಂತನೆ ಮಾಡಬಾರದು ಅಂತ ಶ್ರುತಿಗಳು ಹೇಳ್ತವಪ್ಪ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ನ ಏಕೀಭೂತ ಏವ ಬ್ರಹ್ಮಣ ಸಹ ಪರಬ್ರಹ್ಮನೊಂದಿಗೆ ಅವ ಏಕೀಭಾವವನ್ನು ಹೊಂದೋದಿಲ್ಲ ಮುಕ್ತರಾದಂತಹ ಜೀವರು ಅಂತ. ಯಾಕೆ ಅಂದರೆ ಮೋಕ್ಷಧರ್ಮ ಪರ್ವ, ಮಹಾಭಾರತಾದಿ ಗ್ರಂಥಗಳು, ಪೌರುಷೇಯ ಗ್ರಂಥಗಳು, ಶ್ರುತಿ ಮೊದಲಾದವುಗಳು ಪ್ರತ್ಯಕ್ಷ, ಅನುಮಾನ, ಆಗಮ ಎಲ್ಲವೂ ವಿರೋಧ ಅಂತ ತಿಳಿಸ್ತಾರೆ. ಐಕ್ಯ ಯಾವತ್ತೂ ಇಲ್ಲ, ಮೋಕ್ಷದಲ್ಲೂ ಐಕ್ಯವಿಲ್ಲ ಅಂತ ಹೇಳಲಿಕ್ಕೆ ಪ್ರತ್ಯಕ್ಷ, ಆಗಮ, ಅನುಮಾನಗಳು ವಿರೋಧ ಬರ್ತದೆ ಅಂತ ಮೊದಲು ಆಗಮದ ಬಗ್ಗೆ ಹೇಳ್ತಾರೆ. ಆಗಮ ಎಷ್ಟು ರೀತಿ? ಪೌರುಷೇಯ, ಅಪೌರುಷೇಯ. ಅಪೌರುಷೇಯವಾದದ್ದಲ್ಲ ವೇದಗಳು, ಪೌರುಷೇಯವಾದದ್ದಲ್ಲ ಮಹಾಭಾರತಾದಿ ಗ್ರಂಥಗಳು, ಯಾವುದು ಪುರಾಣಾದಿಗಳು. ಮಹಾಭಾರತದ ಗ್ರಂಥದ ವಿರೋಧ ಬರ್ತದೆ. ಮೋಕ್ಷಧರ್ಮ ಪರ್ವದಲ್ಲಿ ಒಂದು ಕಥೆ ಏನು ಅಂದರೆ, ಈ ಭೀಷ್ಮಾಚಾರ್ಯರು ಉಪದೇಶವನ್ನು ಮಾಡುವಂತಹ ಸಮಯ, ಯಾರಿಗೆ? ಧರ್ಮರಾಜನಿಗೆ ಹೇಳುವಾಗ ಏನು ಹೇಳ್ತಾರೆ ಅಂದರೆ, ಒಂದು ಮಾತನ್ನು ಹೇಳ್ತಾರೆ, ಪರಮಾತ್ಮನಂ ಆಸಾಧ್ಯ ತದ್ಭೂತ ಯತಯೋಮಲಾಹ ಅಂತ. ಅಂದ್ರೆ ಅರ್ಥ ಏನು? ಅಮಲಾಹ, ಸಚ್ಚಿತ್ ಸ್ವರೂಪರು, ಅಮಲರು ಅಂದರೆ ಶುದ್ಧ ಸ್ವರೂಪರಾದಂತಹ ಜೀವರು, ಮುಕ್ತಿಯೋಗ್ಯರಾದಂತಹ ಜೀವರು, ಅಪರೋಕ್ಷ ಜ್ಞಾನಿಗಳು ಏನಾಗ್ತಾರೆ? ಪರಮಾತ್ಮನಂ ಆಸಾಧ್ಯ, ಪರಮಾತ್ಮನನ್ನು ಹೊಂದಿ ತದ್ಭೂತ ಯತಯ, ತದ್ಭೂತಾ ಅರ್ಥ ಏನು? ಅವನೇ ಆಗ್ತಾರೆ ಅಂತ. ಇದನ್ನು ತಪ್ಪಾಗಿ ಗ್ರಹಿಸಿದ ಧರ್ಮರಾಜ. ಅಂದರೆ ನಾವು ಗ್ರಹಿಸ್ತೇವೆ, ನಾವು ಗ್ರಹಿಸ್ತೇವೆ ಇಲ್ಲ ಅಂತ ಧರ್ಮರಾಜನ ಪ್ರಶ್ನೆ. ಹೌದಾ, ಪರಮಾತ್ಮನ ಹೊಂದಿ ಪರಮಾತ್ಮನೇ ಆಗಿಬಿಡ್ತಾರಾ? ಏಕೀಭೂತರಾಗ್ತಾರಾ? ಐಕ್ಯ ಆಗ್ತಾರಾ ಅಂತ ಅವ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರು ಅದನ್ನು ನಿಂದನೆ ಮಾಡ್ತಾರೆ, ಐಕ್ಯ ಭಾವವನ್ನು ನಿಂದನೆ ಮಾಡ್ತಾರೆ. ಏನು ಅಂತ? ಮಗ್ನಸ್ಯ ಹಿ ಪರೇಜ್ಞಾನೆ ಕಿಮ್ನು ದುಃಖತರಂ ಭವೇತ್ ಅಂತ ಧರ್ಮರಾಜನೇ ಹೇಳುವಂತಹ ಮಾತಿದು. ಏನು ಅಂದರೆ, ಬಹಳ ತಪ್ಪಾಗಿ ತಿಳಿದಿದ್ಯಾ ಅಂತ. ಬ್ರಹ್ಮನೇ ಆದವರಾಗಿರಲ್ಲ, ಅದು ಅರ್ಥ ಗ್ರಹಿಸೋದು ಬಹಳ ತಪ್ಪು ಅಂತ. ಏನು ಅರ್ಥ ಅಲ್ಲಿ? ನೀವು ಐಕ್ಯ ಅಂತ ಹೇಳ್ತೀರಾ ಇವಾಗ, ಜೀವ ಪರಮಾತ್ಮನ ಐಕ್ಯ ಇಲ್ಲಿ ಮೋಕ್ಷದಲ್ಲಿ. ಸಂಸಾರಾವಸ್ಥೆಯಲ್ಲಿ ಇಲ್ವಲ್ಲ, ಸಂಸಾರಾವಸ್ಥೆಯಲ್ಲಿ ಇವನಿಗೆ ದುಃಖ ಇತ್ತಲ್ಲ, ಈ ದುಃಖದ ಸ್ಮರಣೆ ಐಕ್ಯ ಭಾವ ಆದ ನಂತರದಲ್ಲಿ ಇದೆಯೋ ಇಲ್ಲೋ ಅಂತ ಕೇಳ್ತೀವಿ. ದುಃಖದ ಸ್ಮರಣೆ ಇದೆ ಅಂತ ಅನ್ಬೇಕು, ಇಲ್ಲ ಅಂತ ಅನ್ಬೇಕು, ಎರಡೇ ಉತ್ತರ. ದುಃಖದ ಸ್ಮರಣೆ ಇದೆ ಅಂತಾದರೆ ಅವ ಇಲ್ಲಿ ಪರಮಾತ್ಮ ಆಗ್ತಾನೆ. ದುಃಖದ ಸ್ಮರಣೆಯೂ ದುಃಖವೇ, ನಮಗೆ ಸುಖ ಕೊಡ್ತದೇನು? ದುಃಖದ ಸ್ಮರಣೆ ಇತ್ತು ಅಂತಾದರೆ ಐಕ್ಯ ಇಲ್ಲ ಆಯ್ತಲ್ಲಿ, ಮೋಕ್ಷ ಅಂತೆಲ್ಲ ಆಗ್ತದೆ, ಅದು ಮೋಕ್ಷವೇ ಆಗೋದಿಲ್ಲ. ಹೀಗೆ ದುಃಖನೇ ಇಲ್ಲದೆ ಇರುವಂತಹ ಈಶ್ವರನಿಗೆ ಆ ಸ್ಮರಣೆ ಎಲ್ಲಿಂದ ತಾನೇ ಬರಲಿಕ್ಕೆ ಸಾಧ್ಯ? ದುಃಖದ ಸ್ಮರಣೆ ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ದುಃಖದ ಸ್ಮರಣೆ ಇದೆ ಅಂತಾದರೆ ಯಾವತ್ತಿಗೂ ಅನಾದಿ ನಿತ್ಯನಾಗಿ ಪರಮಾತ್ಮ ಸುಖವನ್ನು ಮಾತ್ರ ಅನುಭವಿಸುವಂಥವ. ಅವನಿಗೆ ಎಲ್ಲಿಂದ ದುಃಖದ ಸ್ಮರಣೆ ಬಿತ್ತು? ಆ ವಿಕಲ್ಪ ಬಿತ್ತು. ಇಲ್ಲ, ಅವನಿಗೆ ದುಃಖದ ಸ್ಮರಣೆ ಆಗೋದೇ ಇಲ್ಲ ಅಂತ ಹೇಳಬೇಕು, ಆ ಜ್ಞಾನವೇ ಇಲ್ಲ ಅಂತ ಹೇಳಬೇಕು. ಆ ಜ್ಞಾನವೇ ಇಲ್ಲದೆ ಅಂದರೆ, ಆ ಜ್ಞಾನವೇ ಇಲ್ಲದೆ ಇರೋದೊಂದು ಇದಲ್ವಾ? ಅದನ್ನು ಹೇಳ್ತಾರೆ ನೋಡಿ, ಮಗ್ನಸ್ಯ ಹಿ ಪರೇಜ್ಞಾನೆ ಕಿಮ್ನು ದುಃಖತರಂ ಭವೇತ್. ಆ ಗಾಢಾಂಧಕಾರದಲ್ಲಿ ಮುಳುಗಿದಂತಹ, ಅಜ್ಞಾನದಲ್ಲಿ ಮುಳುಗಿದವನಿಗೆ ಇದಕ್ಕಿಂತ ದುಃಖ ಇದೆಯಾ? ಈ ಅಜ್ಞಾನಕ್ಕಿಂತ ದುಃಖ ಇದೆಯಾ? ಆ ಸ್ಮರಣೆ ಇಲ್ಲದೆ ಇರೋದು ದುಃಖ ಅಲ್ವಾ? ಎಲ್ಲವೂ ಇರಬೇಕಿದ್ರೆ. ಇದೆ ಅಂತಾದರೆ ಈಶ್ವರ ಅನುಭವಕ್ಕೆ ವಿರೋಧ. ಈಶ್ವರ ನಾ ಸದಾ ಸುಖಿ ಅಂತ ಹೇಳ್ಕೊಳ್ತಾನೆ, ಶ್ರುತಿಗಳು ಹೇಳ್ತವೆ, ತಾನೇ ಹೇಳ್ತಾನೆ, ನನಗೆ ಯಾವ ದುಃಖಗಳು ಇಲ್ಲ, ನಾನು ನಿರ್ದೋಷಿಯಾದವ ಅಂತ. ಸ್ಮರಣೆ ಇಲ್ಲ ಅಂತ ಹೇಳಿದ್ರೆ ಆ ಜ್ಞಾನವೇ ಇಲ್ಲ. ಅಂತಹ ಗಾಢಾಂಧಕಾರದಲ್ಲಿ ಮುಳುಗಿ ಇದಕ್ಕಿಂತ ದುಃಖ ಇರಬೇಕು ಅವನಿಗೆ. ಹೀಗೆ ಮೋಕ್ಷಧರ್ಮ ಪರ್ವದಲ್ಲಿ ಐಕ್ಯ ಭಾವವನ್ನು ತೋರಬಾರದು ಅಂತ ಆಗಮ ತಿಳಿಸ್ತಾ ಇದೆ. ಭೀಷ್ಮಾಚಾರ್ಯರ ವಾದ ಭೀಷ್ಮಾಚಾರ್ಯರಿಗೆ ಸಮ್ಮತವಾದದ್ದಲ್ಲ ಇದು. ನಂತರ ಇತ್ಯಾದಿ ನಿಂದನಾತ್ ಮೋಕ್ಷಧರ್ಮ, ಹೇಗೆ ನಿಂದನೆ ಮಾಡಿದೆ, ಐಕ್ಯವನ್ನು ನಿಂದನೆ ಮಾಡಿದೆ ಅಂತ. ಪರಿಹಾರೇ ಪೃಥಕ್ ಭೋಗ ಅಭಿಧಾನಾಚ್. ಇನ್ನು ಪರಿಹಾರ ಅಂತಂದರೆ ಮುಕ್ತರಾದಂತಹ ಶುಕಾಚಾರ್ಯರು ಮೊದಲಾದವರೆಲ್ಲರೂ ಸಹಿತ ಬ್ರಹ್ಮ ಭಿನ್ನರಾಗೇ ಅವರು ಚಿಂತನೆ ಮಾಡ್ತಾರೆ. ಮುಕ್ತರಾದಾಗಲೂ ನಾವು ಬ್ರಹ್ಮ ಭಿನ್ನರೇ ಹೊರತು ಬ್ರಹ್ಮ ಅಭಿನ್ನರಲ್ಲ, ಬ್ರಹ್ಮೈಕ್ಯರಲ್ಲ ಅಂತ ಚಿಂತನೆ ಮಾಡ್ತಾರೆ. ಶುಕಾಧೀನ ಪೃಥಕ್ ದೃಷ್ಟೇಶ್ಚ, ಇದು ಪ್ರತ್ಯಕ್ಷವಾಗಿ ಕಾಣ್ತಾ ನಾವು ಪರಮಾತ್ಮನಿಂದ ಭಿನ್ನರೇ ಅಂತ. ಜಗದ್ವ್ಯಾಪಾರ ವರ್ಜಂ ಇತಿ ಐಶ್ವರ್ಯ ಮರ್ಯಾದೋಕ್ತೇಶ್ಚ. ನೋಡಿ, ಶ್ರುತಿ ಹೇಳ್ತೀವಿ ಜಗದ್ಮರ್ಯಾದ ಏನು? ಜಗದ್ವ್ಯಾಪಾರ ವರ್ಜಂ. ಪರಮಾತ್ಮನ ಸಾಮ್ಯವನ್ನು ಪಡಿತೇವೆ ನಾವು. ಸಾಮ್ಯ ಅಂದರೆ ಅರ್ಥ ಏನು? ಸಾದೃಶ್ಯವನ್ನು ಪಡಿತೇವೆ. ಎಂತಹ ಸಾದೃಶ್ಯ? ಜಗದ್ವ್ಯಾಪಾರ ವರ್ಜಂ.
ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಈ ಪರಮಾತ್ಮನ ಗುಣ ಇದೆಲ್ಲ, ಈ ಒಂದು ಇಚ್ಛೆ ಅವನ ಜ್ಞಾನಾದಿಗಳು ಅವನ ಗುಣಾದಿಗಳು, ಇದನ್ನು ಬಿಟ್ಟು ಪರಮಾತ್ಮನ ಸಾಮ್ಯವನ್ನು ಪಡಿತೇವೆ. ಇದನ್ನು ಬಿಟ್ಟು ಪಡಿತೇವೆ ಅರ್ಥ ಏನು? ಅವನಿಗಿಂತ ಭಿನ್ನರು ಅಂತಲೇ ಅರ್ಥ. ಇದನ್ನು ಬಿಟ್ಟು ಅದನ್ನು ಪಡೆಯೋದರ ಅರ್ಥ ಏನು? ಇದು ಇಲ್ಲ ಅವನಲ್ಲಿ, ಇದಿಲ್ಲ ಅಂದ್ರೆ ಅರ್ಥ ಏನು? ಅವನಿಗಿಂತ ಭಿನ್ನರೋ ಭಿನ್ನರೇ. ಈ ಶ್ರುತಿಯು ಹೇಳ್ತದೆ, ಪ್ರತ್ಯಕ್ಷ ಹೇಳ್ತದೆ, ಆಗಮಗಳು ಹೇಳ್ತಾ ಇವೆ. ಈಗ ಹೇಳಿದ್ದು ಆಗಮ. ಎಂತಹ ಆಗಮ? ಅಪರೋಷಯ ಆಗಮದ ವಿಷಯ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾ. ನೋಡಿ, ಮತ್ತೊಂದು ಆಗಮದ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನನ್ನು ಹೊಂದಿ, ಜ್ಞಾನವನ್ನು ಹೊಂದಿ, ಪರಮಾತ್ಮನನ್ನು ಹೊಂದಿ ಅವನ ಸಾಧರ್ಮ್ಯರಾಗ್ತಾರೆ. ಸಾಧರ್ಮ್ಯರಾಗ್ತಾರೆ ಅರ್ಥ ಏನು? ಸದೃಶರಾಗ್ತಾರೆ. ಬ್ರಹ್ಮಜ್ಞಾನಿಗಳಾದವರು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿ ಕೊನೆಯಲ್ಲಿ ಮುಕ್ತರಾಗಿ ಪರಮಾತ್ಮನ ಸಾಧರ್ಮ್ಯವನ್ನು ಪಡೆಯುವಂಥವರಾಗ್ತಾರೆ. ಅಂದರೆ ಸದೃಶ್ಯವನ್ನು ಬಿಡುವಂಥವರಾಗ್ತಾರೆ. ಅರ್ಥ ಏನಾಗಾದರೆ ಸದೃಶ್ಯ ಅಂದರೆ ಅರ್ಥ ಏನು? ಒಂದೇ ಅಂತನ ಅರ್ಥ, ಭಿನ್ನರು ಅಂತಲೇ ಅರ್ಥ. ಹೀಗೆ ತಿಳಿಸ್ತಾರೆ. ಇಲ್ಲರಿ ಉಪಾಧಿನಾಶೇ ನಾಶಾಚ ಪ್ರತಿಬಿಂಬಸ್ಯ. ಸ್ವಲ್ಪ ವೇದಾಂತಿಕ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾಕೆ ಐಕ್ಯ ಚಿಂತನೆ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ, ಉಪಾಧಿ ನಿಮಿತ್ತವಾಗಿ ಗೊತ್ತಾಗ್ತಾ ಇಲ್ಲ. ಬ್ರಹ್ಮೈಕ್ಯ ಚಿಂತನೆ ಇದಲ್ಲ, ಜೀವ ಮುಕ್ತರಾದ ನಂತರದಲ್ಲಿ ಬ್ರಹ್ಮೈಕ್ಯ ವಿಷಯ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಉಪಾಧಿ ನಿಮಿತ್ತವಾಗಿ. ಒಂದು ಉಪಾಧಿ, ಒಂದು ಅಡ್ಡ ಇದೆ, ಅಡ್ಡಿ ಇರೋದರಿಂದ ಗೊತ್ತಾಗ್ತಾ ಇಲ್ಲ. ಉಪಾಧಿ ನಾಶವಾಗಿ ಬಿಟ್ಟರೆ ಬ್ರಹ್ಮೈಕ್ಯ ಬಂದು ಬಿಡ್ತದೆ. ನಮಗಾಗ ಒಂದು ಪ್ರಶ್ನೆ ಬರ್ತದೆ, ಉಪಾಧಿ ಇದಲ್ಲ ಜೀವನದಲ್ಲಿರುವಂತಹ ಉಪಾಧಿ, ಅದು ಎಂಥದ್ದು? ಉಪಾಧಿ ನಾಶೇ ನಾಶಾಚ ಪ್ರತಿಬಿಂಬಸ್ಯ. ಹಾಗೆ ಉಪಾಧಿ ನಾಶವಾದಾಗ ಬ್ರಹ್ಮೈಕ್ಯ ಆಗ್ತದೆ ಅಂದರೆ, ಉಪಾಧಿ ನಾಶವಾದಾಗ ಪ್ರತಿಬಿಂಬವೇ ಕಾಣಬಾರ್ದು, ಪ್ರತಿಬಿಂಬವೂ ನಾಶವಾಗಬೇಕು ಅಂತ. ಅದು ನಾಶವಾಗ್ತದ ಅಲ್ಲಿ? ಬ್ರಹ್ಮನ ಲೈಕ್ಯ ಅಂದರೆ ಅವ ಬ್ರಹ್ಮನೇ ಆದ ಅಂದರೆ ಬ್ರಹ್ಮನಿಗೆ ನಾಶವಿದೆಯಾ? ಈಗ ಉದಾಹರಣೆ ನೋಡಿ, ಕನ್ನಡಿಯಲ್ಲಿ ಪ್ರತಿಬಿಂಬ ಮೂಡ್ತದೆ. ಕನ್ನಡಿ ಉಪಾಧಿ ಇಲ್ಲಿ. ಕನ್ನಡಿ ನಾಶವಾದರೆ ಪ್ರತಿಬಿಂಬ ಕಾಣೋದಿಲ್ಲ. ಉಪಾಧಿ ಹೋಗಬೇಕು. ಯಾವ ಉಪಾಧಿ? ಅವಿದ್ಯಾ ಉಪಾಧಿ. ಅವಿದ್ಯೆ, ನಾನು ಬ್ರಹ್ಮ ಒಂದೇ ಅಂತ ಆ ವಿದ್ಯೆ ಇಲ್ಲ ನಮಗೆ, ಆ ಜ್ಞಾನ ಇಲ್ಲ, ಅವಿದ್ಯೆ. ಈ ಅವಿದ್ಯೆ ಹೋದರೆ ಮೋಕ್ಷದಲ್ಲಿ ಬ್ರಹ್ಮೈಕ್ಯ ಚಿಂತನೆ ಬಂದುಬಿಡ್ತದೆ ಅಂತ. ಇದು ಉಪಾಧಿ ಖಂಡನ. ಇದನ್ನು ಮಾಯಾವಾದಿಗಳು ಒಪ್ಪುವಂಥದ್ದು. ಉಪಾಧಿ ನಿಮಿತ್ತವಾಗಿ ಬ್ರಹ್ಮೈಕ್ಯ ನಮಗೆ ಕಾಣ್ತಾ ಇಲ್ಲ. ಉಪಾಧಿ ಅಂದ್ರೆ ಅರ್ಥ ಏನು? ಅವಿದ್ಯೆ. ಅವಿದ್ಯೆ ನಾಶವಾದರೆ, ಅವಿದ್ಯಾರೂಪ ಉಪಾಧಿ ಹೋಗಿಬಿಟ್ರೆ ಇದು ಎರಡಲ್ಲ ಒಂದೇ ಅಂತ ಆಗ್ಬಿಡ್ತು. ಜೀವ ಬ್ರಹ್ಮ ಎರಡು ಬೇರೆಯಲ್ಲ ಒಂದೇ ಅಂತ. ಉಪಾಧಿ ನಾಶವಾದರೆ ಒಂದು ಅಂತ ಕಾಣ್ತದಲ್ಲ. ಉಪಾಧಿ ನಾಶೇ ಗತಿ ಏನು? ಉಪಾಧಿ ನಾಶಾಚ ಪ್ರತಿಬಿಂಬ ಅದನ್ನು ಆಚಾರ್ಯ ತಿಳಿಸ್ತಾರೆ. ಒಂದು ವೇಳೆ ಉಪಾಧಿ ನಾಶವಾದರೆ ಪ್ರತಿಬಿಂಬ ನಾಶವಾಗಬೇಕು. ನೋಡಿ, ಕನ್ನಡಿ ಉಪಾಧಿ ನಮಗೆ. ನಮ್ಮ ಬಿಂಬದ ಅಂದರೆ ನಾವು ಪ್ರತಿಬಿಂಬರಾಗಿ ಕಾಣ್ತೇವೆ ಎಲ್ಲಿ? ಕನ್ನಡಿಯಲ್ಲಿ. ಕನ್ನಡಿ ಯಾವುದು ಇಲ್ಲಿ? ಉಪಾಧಿ ನಾಶವಾದರೆ ಪ್ರತಿಬಿಂಬ ನಾಶವಾಗ್ತದೆ ಅಲ್ಲಿ. ಈ ಕನ್ನಡಿ ಹೊಡೀರಿ, ಕನ್ನಡಿಯಲ್ಲಿ ಮೂಡುವಂತಹ ಪ್ರತಿಬಿಂಬವೂ ನಾಶವಾಗ್ತದೆ. ಹಾಗಾದರೆ ನಿಮಗೆ ಅವಿದ್ಯಾ ನಾಶವಾಗಿ ಅವಿದ್ಯಾರೂಪವಾದಂತಹ ಉಪಾಧಿ ನಾಶವಾದರೆ ಏನಾಗಬೇಕಿತ್ತು? ಪ್ರತಿಬಿಂಬವೂ ನಾಶವಾಗುತ್ತೆ. ಪ್ರತಿಬಿಂಬ ನಾಶವಾಗ್ತದ ಅಲ್ಲಿ? ನಾಶವಾದರೆ ಯಾವತ್ತೂ ಐಕ್ಯಭಾವ ಚಿಂತನೆ ಮಾಡಬಾರ್ದು. ನಚ ಏಕೀಭೂತಸ್ಯ ಪೃಥಗ್ಜ್ಞಾನೇ ಮಾನ್ಯಂ ಪಶ್ಯಾಮ. ಹೀಗೆ ಸ್ವಾಭಾವಿಕವಾಗಿ ಐಕ್ಯವಿರುವ ವಸ್ತು ಉಪಾಧಿಯಿಂದೆಯೂ ಸಹಿತ ಭಿನ್ನವಾಗಿ ಕಾಣ್ತದೆ ಅಂತ. ನಚ ಏಕೀಭೂತಸ್ಯ ಪೃಥಗ್ಜ್ಞಾನೇ ಮಾನ್ಯಂ ಪಶ್ಯಾಮ. ಯಾವತ್ತೂ ಅಷ್ಟೇನೆ, ಸ್ವಾಭಾವಿಕವಾಗಿರುವಂತಹ ಒಂದು ವಸ್ತು ಇದೆ ತಿಳ್ಕೊಳ್ಳಿ, ಐಕ್ಯದ ವಸ್ತು ಅಂತ. ಅದು ಯಾವತ್ತೂ ಉಪಾಧಿಯಿಂದಾಗಿ ಭಿನ್ನವಾಗಿ ಕಾಣ್ತದೆ, ಹೊರತು ಒಟ್ಟಿಗೆ ಕಾಣೋದಿಲ್ಲ. ಒಂದೇ ಎರಡು ಒಟ್ಟಿಗೆ ಕಾಣುವಂತಹದ್ದಲ್ಲ ಅಂತ. ಅವರ ಪ್ರಶ್ನೆ ಏನಿತ್ತಂದರೆ, ಉಪಾಧಿ ನಾಶವಾದಾಗ ಶುಕಾಚಾರ್ಯರು ಸಹಿತ ಬ್ರಹ್ಮೈಕ್ಯವನ್ನು ಪಡೆದುಕೊಳ್ತಾರೆ ಅಂತ. ಉಪಾಧಿ ನಾಶವಾದರೆ ಶುಕಾಚಾರ್ಯರು ನಾಶ ಆಗಬೇಕಿಲ್ಲ. ಉಪಾಧಿ ನಾಶೇ ಸತಿ ಪ್ರತಿಬಿಂಬ ನಾಶಾಚ್ಚ. ಅಹಂ ದುಃಖಿ ನಾಸಂ ಇತಿ ಜ್ಞಾನವಿರೋಧಾಚ್ಚ ಈಶ್ವರಸ್ಯ ಅನೇನ ರೂಪೇಣ ಇತಿ ಚ ಭೇದಾಭಾವಾತ್. ಹೀಗೆ ಅಷ್ಟು ಮಾತ್ರವಲ್ಲ ನೋಡಿ, ಒಂದು ವಸ್ತು ಸ್ವಾಭಾವಿಕವಾಗಿ ಐಕ್ಯ ಇತ್ತು ಅಂತ ತಿಳ್ಕೊಳ್ಳಿ. ಸ್ವಾಭಾವಿಕವಾಗಿ ಐಕ್ಯ, ಉದಾಹರಣೆಗೆ ಇವಾಗ ಸುಮ್ಮನೆ ಹೇಳ್ತೇನೆ, ಯಾವುದು ಸ್ವಾಭಾವಿಕವಾಗಿ ಐಕ್ಯ ಇರೋದು? ಅವರ ಮತ ಪ್ರಕಾರ ಜೀವ ಬ್ರಹ್ಮ. ಅದು ಎರಡೂ ಸ್ವಾಭಾವಿಕವಾಗಿ ಐಕ್ಯ ಇದ್ದರೆ ಉಪಾಧಿಯಿಂದನೂ ಅದು ಭಿನ್ನವಾಗಿ ಕಾಣಲೇಬಾರ್ದು. ಯಾವತ್ತು ಉಪಾಧಿ ಇದ್ದರೂ ಅದು ಒಂದೇ ಕಾಣಬೇಕು. ಹಾಗೆ ಕಾಣೋದೇ ಇಲ್ವಲ್ಲ. ಸೊ ಸ್ವಾಭಾವಿಕವಾಗಿ ಅದಕ್ಕೆ ಐಕ್ಯ ಇಲ್ಲ ಅಂತಲೇ ಚಿಂತನೆ.
ಅಷ್ಟು ಮಾತ್ರವಲ್ಲ, ಸ್ವಾಭಾವಿಕವಾಗಿ ಜೀವನಿಂದ ಅಭಿನ್ನನಾದವ, ಅಭಿನ್ನ ಅಂದರೆ ಐಕ್ಯ ಹೊಂದಿದವ ಯಾರು? ಬ್ರಹ್ಮ. ಜೀವನಿಗಿಂತ ಅಭಿನ್ನನಾದವ ಬ್ರಹ್ಮ ಅಂತ. ಉಪಾಧಿ ಪ್ರಯುಕ್ತವಾಗಿ ಜೀವನಿರುವಂತಹ ಆ ದುಃಖ ಪರಮಾತ್ಮನಿಗೆ ಕಾಣ್ತಿಲ್ಲ ಅಂತ ಹಿಂಗೂ ಹೇಳಲಿಕ್ಕೆ ಬರಲ್ಲ. ಯಾಕೆ? ಪರಮಾತ್ಮ ಎಂತವ? ಅಹಂ ದುಃಖಿ ನಾಸಂ ಅಂತ ಜ್ಞಾನವಿರೋದ. ಪರಮಾತ್ಮನಿಗೆ ಜ್ಞಾನ ಇದೆ. ಏನು ಅಂತ? ಅಹಂ ದುಃಖಿ ನಾಸಂ, ನಾನು ನಿರ್ದೋಷಿ, ನನಗೆ ದುಃಖವಿಲ್ಲ ಅಂತ ಅವನಿಗೆ ಇದೆ. ಇವಾಗ ಜೀವಾತ್ಮ ಪರಮಾತ್ಮ ಒಂದೇ, ಉಪಾಧಿಗತವಾಗಿ ಗೊತ್ತಾಗ್ತಾ ಇಲ್ಲ. ಏನು ಉಪಾಧಿ? ದುಃಖ, ಅಜ್ಞಾನ, ಅವಿದ್ಯಾರೂಪವಾದಂತಹ ಅಜ್ಞಾನ ಅಂತ. ಇವನಿಗಿರೋ ದುಃಖ ಪರಮಾತ್ಮನಿಗೆ ಕಾಣ್ತಲ್ಲ. ಯಾಕೆ? ಉಪಾಧಿ ಅಂತ. ಸ್ವಾಭಾವಿಕವಾಗಿ ನಿಮಗೆ ಐಕ್ಯ ಇದ್ದು ಬಿಟ್ಟರೆ ಅದು ಕಾಣಲೇಬೇಕು. ಹಂಗೆ ಕಾಣಲೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಇವನಿಗೆ ಇದೆ ಅಂದರೆ ಅವನಿಗೂ ಇರಲೇಬೇಕಾಗ್ತದೆ. ಇಲ್ಲ ಅವನಿಗೆ ಗೊತ್ತಾಗ್ತಾ ಇಲ್ಲ, ಅವಿದ್ಯೆಯಿಂದ ಗೊತ್ತಾಗ್ತಾ ಇಲ್ಲ, ಹಂಗೆ ಹೇಳಲಿಕ್ಕೆ ಬರಲ್ಲ. ಅವಾಗೆಂತವ? ಅಹಂ ದುಃಖಿ ನಾಸಂ ಅಂತ ಜ್ಞಾನ ಇದೆ ಅವನಿಗೆ. ಅವನಿಗೆ ಯಾವತ್ತೂ ಅವಿದ್ಯೆ ಇಲ್ಲ ಪರಮಾತ್ಮನಿಗೆ, ಇದು ಒಪ್ಪಲೇಬೇಕು. ಪರಮಾತ್ಮನಿಗೆ ಅವಿದ್ಯೆ ಮೋಹ ಯಾವುದೂ ಇಲ್ಲ. ಅವ ನಿರ್ದೋಷಿಯಾದವ, ಪರಿಪೂರ್ಣನಾದವ. ಹೀಗೆ ಐಕ್ಯ ಇದ್ದು ಬಿಟ್ಟರೆ ಜೀವನಿಗಿರುವಂತಹ ದುಃಖಾದಿಗಳು ಪರಮಾತ್ಮನಿಗೂ ಇರಲೇಬೇಕು. ಇದು ಯಾವತ್ತೂ ಹೋಗೋದಿಲ್ಲ. ಅನೇನ ರೂಪೇಣ ಇತಿಚ. ಹೀಗೆ ಆದರೆ ಯಾವತ್ತೂ ಜೀವನಿಗಿರುವಂತಹ ದುಃಖದ ಅನುಭವ ಪರಮಾತ್ಮನಿಗೆ ಯಾವತ್ತೂ ಇಲ್ಲ. ನಾನು ಸರ್ವಕಾಲದಲ್ಲೂ ಬ್ರಹ್ಮನೇ ಆಗಿದ್ದೇನೆ ಅಂತಲೇ ಅವನಿಗಿರೋದು ಅಲ್ವಾ? ಹಿಂದೆ ನಾನು ದುಃಖದಲ್ಲಿದ್ದೆ, ಈಗ ನಾನು ಬ್ರಹ್ಮನಾಗಿದ್ದೇನೆ ಅಂತ ಇಲ್ಲವೇ ಇಲ್ಲ. ಅವನು ಯಾವತ್ತೂ ಬ್ರಹ್ಮನೇ, ಅವ ಯಾವತ್ತೂ ಪರಬ್ರಹ್ಮನೇ. ತಾನು ಯಾವತ್ತೂ ದುಃಖಿ ಇಲ್ಲ ಅಂತಲೇ ಅವನ ಜ್ಞಾನ ಇರುವಂತಹದ್ದು. ಶ್ರುತಿಗಳ ವಿರೋಧವೂ ಹೌದು, ಅವನ ಅನುಭವಕ್ಕೆ ವಿರೋಧವೂ ಹೌದು. ಇಲ್ಲ, ಜೀವರೂಪದಿಂದಾಗಿ ದುಃಖಿಯಾಗಿದ್ದೇನೆ, ಬ್ರಹ್ಮರೂಪದಿಂದ ಸುಖಿಯಾಗಿದ್ದೆ, ಇದು ವಿರೋಧ. ಹಿಂಗೂ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಭೇದಾಭಾವ. ಹೀಗೆ ಅನುಭವಗಳಿಗೆ ವಿರೋಧ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದಾಗಿ ಯಾವತ್ತೂ ಐಕ್ಯದ ಚಿಂತನೆಯನ್ನು ಮಾಡಬಾರದು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಬ್ರಹ್ಮೈಕ್ಯವು ಯಾವತ್ತೂ ಮುಕ್ತಿಯಲ್ಲೂ ಇಲ್ಲ. ಅಲ್ಲಿಯೂ ಸಹಿತ ನಾವು ಪರಮಾತ್ಮನ ದಾಸರೇ, ಪರಮಾತ್ಮನ ಆಶ್ರಯವನ್ನು ಹೊಂದುವಂತಹ ಮುಕ್ತರಾದಂತಹ ಜೀವರೇ ಯಾವತ್ತೂ ಸಹಿತ ಅವತ್ತು ಪರಮಾತ್ಮರಲ್ಲ ನಾವು ಅಂತ ತಿಳಿಸಿಕೊಟ್ಟು, ಬಿಂಬ ಪ್ರತಿಬಿಂಬಗಳಿಗೆ ಯಾಕೆ ಐಕ್ಯವಿಲ್ಲ ಅಂತ ಮತ್ತೆ ಸ್ವಲ್ಪ ವಿಷಯವನ್ನು ಮುಂದುವರಿಸ್ತಾರೆ. ಕೊನೆಯಲ್ಲಿ ಯೋಗಕರ್ಮಸ ಕೌಶಲಮೆಂಬುವಂತಹ ವಿಷಯಕ್ಕೇನು ಅರ್ಥ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದರ ಚಿಂತನೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ಕಾಣೋಣ. ಕೃಷ್ಣಾರ್ಪಣ.